ನಿಂತಾಡೋ ಈರಡು ಗಿಳಿ ಕಾಣೋ ಬಳೆಗಾರ, ನಿಂತಾಡೋ ಈರಡು ಗಿಳಿ ಕಾಣೋ ಬಳೆಗಾರ, ಅಲ್ಲಿಹುದು ನನ್ನ ತವರೂರು. ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ, ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಅಲ್ಲಿಹುದು ನನ್ನ ತವರೂರು. ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ, ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿಹುದು ನನ್ನ ತವರೂರು. ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ, ಮುತ್ತೈದೆಯಲ್ಲಿ ಎಣ್ಣೆ ತೋರುವ ನಿನ್ನ ತವರೂರ. ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ, ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ.
ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆ ಎಲ್ಲಿ ಎಣ್ಣೆ ಹೋಗಿ ಬರುವೆ ತವರಿಗೆ ಮುತ್ತೈದೆ ಎಲ್ಲಿ ಎಣ್ಣೆ ಹೋಗಿ ಬರುವೆ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಎಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮದೇವಿ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚೆಂದಾದ ಮೈಕಾರ ಮದೇವಿ ಚೆಲ್ಲಿದರು ಮಲ್ಲಿಗೆಯ ಹುಗೆ 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 ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮದೇವಿ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಬಾಳೆಲ್ಲ ಗಮ್ಮಿಂದಿತೋ ಮಾದಪ್ಪ ಬರುವಾಗ ಬಾಳೆಲ್ಲ ಗಮ್ಮಿಂದಿತೋ ಮಾಡದಲ್ಲಿ ಗರುಕೆ ಚಿಗುರ್ಯಾವು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಾಡದಲ್ಲಿ ಗರುಕೆ ಚಿಗುರ್ಯಾವು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮದೇವಿ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಮಲೆಯಲ್ಲಿ ಏನಯ್ಯ ಕೆಂದೋಳು ಏಳೋ ಮಲೆಯಲ್ಲಿ ಏನಯ್ಯ ಕೆಂದೋಳು ನವಲಾರಿ ನವಲ ಮರಿಯಾರಿ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ನವಲಾರಿ ನವಲ ಮರಿಯಾರಿ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾದ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಗಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಓ
ಸಂಪಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ, ಸಂಪಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ, ಇಂಪಾದು ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಇಂಪಾದು ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ, ಮಲ್ಲಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ, ಇಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಇಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚೆಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ, ಆಹಾ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದಗಳು. ಇವತ್ತು ಮಹಿಳಾ ದಿನಾಚರಣೆಯಾದ ಸಂದರ್ಭದಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಲೋಲೋಕಿ ನುಡಿಯ ನುಡಿಸೋ ನೀ ಜೋಗಿ, ಲೋಲೋಕಿ ನುಡಿಯ ನುಡಿಸೋ ನೀ, ಮೊಗ್ಗಾಗಿ ಬಾರೋ ತುರುಬಿಗೆ, ಹೂವಾಗಿ ಬಾರೋ ತುರುಬಿಗೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟೆ, ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟ ಅರಮಾನೆ. ಲಾಲ 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 ಲಾಲ, ನಿನ್ನ ಕಂಡಾಗಲೆಲ್ಲ ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ನಿನ್ನಲ್ಲಿ ನನಗೆ ಮನಸಾದೆ, ತೋಳಲ್ಲಿ ನಿನ್ನ ಕಿನ್ನೋರಿ ಮಾಡಿಕೊಂಡು
ನಂದಾದೀಪ ಹುಟ್ಟಿದ ಮನೆಗೆ ಆರದ ದೀಪ ನೀ ಮೆಚ್ಚಿದ ಮನೆಗೆ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆದಾಗ ಪುಷ್ಪಾಂಜಲಿ ದಯವಿಟ್ಟು ಮುಂದೆ ಬರಬೇಡಿ ನೋಡಿ ಎಲ್ಲ ಇಲ್ಲ ಇಲ್ಲ ನುಚಿತ ಆರದ ದೀಪ ನೀ ಮೆಚ್ಚಿದ ಮನೆಗೆ ಈಗ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಬಸವರಾಜ್ ಅಧ್ಯಕ್ಷರು ಪ್ರಭಾಕರ್ ಖ್ಯಾತ ಚಲನಚಿತ್ರ ನಟಿಯವರು ಸಹ ಈ ವೇದಿಕೆಗೆ ಆಗಮಿಸಬೇಕು ಅಂತ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅನುಪ್ರಭಾಕರ್ ಅವರನ್ನ ಚಲನಚಿತ್ರ ಖ್ಯಾತ ನಟಿಯಾಗಿರ್ತಕ್ಕಂಥ ಅನುಪ್ರಭಾಕರ್ ಅವರನ್ನ ವೇದಿಕೆಗೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಮಾಲತಿ ಕೃಷ್ಣ ಚಿತ್ರದುರ್ಗ ಜಿಲ್ಲಾ ಘಟಕ ಇವರನ್ನು ಸಹ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಸುತ್ತೂರು ಎಸ್ ಮಾಲಿನಿ ಅಧ್ಯಕ್ಷರು, ಜೆನೆಟಿಕ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು. ಇವರಿಗೂ ಸಹ ಅದ್ದೂರಿಯಾದ ಸುಸ್ವಾಗತವನ್ನು ನಾವು ವೇದಿಕೆಗೆ ಬಳಸ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳದೊಂದಿಗೆ ಅವರನ್ನು ಸ್ವಾಗತಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಬರಲಿ. ಮೇಡಮ್ ಅವರ ಸಾಧನೆಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಒಳ್ಳೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಒಂದಿಗೆ ಅವರನ್ನ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ಇವರು ಹಿಂದ್ಗಡೆ ಹೆಸರು ಕೂಗ್ಬಿಡಿ ಬರ್ತಾರೆ.
ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅಧ್ಯಕ್ಷರು, ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭವ್ಯಗೌಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಹಾಗೂ ಧಾರಾವಾಹಿ ಕಲಾವಿದ ಇವರ ಆಗಮನದ ನಿರೀಕ್ಷೆಯಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಕರೆಂಟಿನ ಸಮಸ್ಯೆ ಇದೆ. ಏನಾದರೂ ಸಮಸ್ಯೆ ಆದರೆ ಈಗ ಇಲ್ಲಿ ಮಾಡಿರ್ತಕ್ಕಂಥ ಮಹಿಳಾ ದಿನಾಚರಣೆಯ ಸಿಬ್ಬಂದಿ ಅವರಿಗೆ ನಾವು ಮಾತು ತರಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಹಿಂದೆ ಆಸನದ ವ್ಯವಸ್ಥೆ ಇದೆ, ದಯವಿಟ್ಟು ನಿಮ್ಮ ಆಸನದಲ್ಲಿ ನೀವು ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೆಲಸದ ಅವಧಿ ಕಡಿತ, ಉತ್ತಮ ವೇತನ, ಮತದಾನದ ಹಕ್ಕಿಗಾಗಿ ಆಗ್ರಹಿಸಿ ಬೃಹತ್ ಹೋರಾಟವನ್ನು ಮಾಡ್ತಾರೆ. ಯಾಕೆಂದ್ರೆ ನಮಗೆ ಕೆಲಸ ಮಾಡ್ತೀವಿ, ಮತದಾನದ ಹಕ್ಕಿಲ್ಲ. ಆಮೇಲೆ ನಮಗೆ ಕೆಲಸದ ಸ್ಥಳದಲ್ಲಿ ಹೋದಾಗ ಹೆರಿಗೆ ರಜೆ ಇರ್ಬೋದು, ಆಮೇಲೆ ಮಾಸಿಕ ರಜೆ ಇರ್ಬೋದು. ಅವಳು ದಣದಿರ್ತಕ್ಕಂಥ ಮಹಿಳೆಗೆ ನಮಗೆ ರಜದ ವ್ಯವಸ್ಥೆ ಇಲ್ಲ. ಮಾತೃತ್ವ ಅನ್ನೋದು ನಮಗೆ ಗಾಡ್ ಅಂದರೆ ದೇವರು ಕೊಟ್ಟ ವರ. ಅದರ ಸಮಯದಲ್ಲಿ ನಮಗೆ ಮಕ್ಕಳ ಆರೈಕೆಗಾಗಿ ರಜೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಅವಳು ಬೃಹತ್ ಹೋರಾಟವನ್ನು ನಡೆಸಿ ವಿಶ್ವಸಂಸ್ಥೆ ಅಧಿಕೃತವಾಗಿ 1970ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಲಿಂಗ ಸಮಾನತೆ, ಜೆಂಡರ್. ಯಾಕೆಂದರೆ ನಾವು ಲಿಂಗ ಸಮಾನತೆ ಸಮಾಜದಲ್ಲಿ ಯಾವಾಗ ಬರುತ್ತೋ ಹೆಣ್ಣು ಗಂಡು ಸಮಾನರು ಅನ್ನೋ ದೃಷ್ಟಿಯಲ್ಲಿ ಮೇಲಿರ್ಬೋದು ಫೀಮೇಲ್ ಇರ್ಬೋದು, ನಾವಿಬ್ಬರು ಲಿಂಗ ಅಸಮಾನತೆ ಇದೆಯೇ ಹೊರತು ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಮರ್ಥರಿದ್ದೀವಿ. ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಹ್ರೀಂ ಹ್ರೀಂ ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಭೀ ವ್ಯಗ್ರಹಸ್ತೆ ಮಾತರ್ಮಾತರ್ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿ ಪ್ರಶಾಂತ ವಿದ್ಯೆ ವೇದಾಂತ ವೇದೇ ಪರಿಣತ ಪಠಿತೆ ಮೋಕ್ಷದೇ ಮುಕ್ತಿ ಮಾರ್ಗೇ ಮಾರ್ಗಾತೀತ ಸ್ವರೂಪೇ ಭವಮವ ವರದ ಶಾರದೆ ಶುಭ್ರಹಾರಿ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಹಾಲ ಬೆಳಗಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನೋ ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನೋ ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆ ಎಂಬ ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ.
ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ. ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ 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 ಶಾರದೆ. ಧನ್ಯವಾದ. ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಸ್ವಾಗತ ಡಾಕ್ಟರ್ ಮಮತಾ DM. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಹಿಳಾ ರತ್ನಗಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ದಿನಾಂಕ 5/4/2026 ಭಾನುವಾರ ಆದ ಇಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ಹಾಗೂ ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡುತ್ತಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು ಅಂತೇಳಿ ನಾವು ಶ್ರೀ ಎಸ್ ಮಂಜುನಾಥ್ ವಕೀಲರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹೊಸದುರ್ಗ ಘಟಕ ಇವರನ್ನ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಸೊ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತೇಳಿ ಶ್ರೀ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಮೇಡಮ್ ಇವರನ್ನ ಕೇಳಿಕೊಂಡಾಗ ಇವರು ಕೂಡ ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಹೆಮ್ಮೆಯ ಮಹಿಳೆ ಆಗಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜು ಸರ್ ಅಧ್ಯಕ್ಷರು ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸಿಂಧು ಅಶೋಕ್ ಮಹಿಳಾ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲಾ ಘಟಕ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಟಿಯಾದಂತಹ ಶ್ರೀಮತಿ ಅನುಪ್ರಭಾಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವಾದಂತಹ ಸುತ್ತೂರು ಎಸ್ ಮಾಲಿನಿ ಅವರು ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ಪುಷ್ಪಲತಾ ಕುಮಾರ್ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಗರ ಘಟಕ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ
ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಸೌಮ್ಯ ಶಿವರಾಜ್, ಮಹಾಪೋಷಕರು ಹಾಗೂ ಕಾರ್ಯದರ್ಶಿಗಳು, ಮಹಾಸಭಾ ತಾಲೂಕು ಘಟಕ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಐಶ್ವರ್ಯ ಶಿವರಾಜ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ತಾವು ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ದೀಪಾ ಪ್ರಸನ್ನ ಕುಮಾರ್ ಅವರು ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಯುವ ಘಟಕ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅಮರಾಮಚಂದ್ರ, ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು, ಮೈಸೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನ ಕೋರುತ್ತಿದ್ದೇನೆ. ಸುಮಂಗಲಿ ಬಿ ಸಿಂಪ್ಲಿ ಪ್ರೊಪ್ರೈಟರ್, ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಪ್ರತಿಯೋರ್ವ ಕೋರುತ್ತಿದ್ದೇನೆ. ಅದೇ ರೀತಿ ಬ್ರಹ್ಮಕುಮಾರಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪವಿತ್ರಕ್ಕನವರು ಆಗಮಿಸಿದ್ದಾರೆ. ಅವರಿಗೂ ಪೂರಕವಾದಂತಹ ಸುಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸವಿತಾ ಮೇಡಮ್ ಅವರು ಕೂಡ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ದಯವಿಟ್ಟು ಹಿಂದೆ ಹೋಗಿ ಅವ್ರು ಹೇಳ್ತಾ ಇದಾರೆ, ಅವ್ರು ಪ್ರಾಡಕ್ಟ್ ಕೊಟ್ಟರು ಇದು ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡೋದು? ಹಲೋ, ಸಹಕರಿಸಿ, ದಯವಿಟ್ಟು ಸಹಕರಿಸಿ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನಾನು ನನ್ನ ಮುಖವನ್ನು ನೀನು ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ GS ಅಥವಾ ಕಣ್ತಪ್ಪಿನಿಂದ ಬಿಟ್ಟೋಗಿದ್ರೆ ಎಲ್ಲರನ್ನು ಕ್ಷಮೆಯಿಸುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ನಿಮಗೆ ಎಲ್ಲರಿಗೂ ಸಹ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಈ ಕಾರ್ಯಕ್ರಮದ ಶ್ರೀ ಅಧ್ಯಕ್ಷರು ಸಚ್ಚಿದಾನಂದ ಸೇವಾ ಟ್ರಸ್ಟ್ ಮೈಸೂರು ಇವರಿಂದ ಕಾರ್ಯ ಮಹಿಳೆಯ ಹೊಸದುರ್ಗ ತಾಲೂಕಿನ ಮಹಿಳೆಯ ಎಲ್ಲರ ಪಾದಾರವಿಂದಕ್ಕೆ ವಂದಿಸುತ್ತಾ ನನ್ನ ಈ ನುಡಿಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಮಾತೆಯರೇ, ನನ್ನ ಅಕ್ಕ ತಂಗಿಯರೇ, ನಿಮ್ಮನ್ನೆಲ್ಲ ನೋಡಿ ನಾನು ತುಂಬ ಸಂತೋಷಗೊಂಡಿದ್ದೇನೆ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ. ನಾವು ನಿರೀಕ್ಷಣೆಗೂ ಇಟ್ಕೊಂಡಿರ್ತಕ್ಕಂಥ ಹೆಚ್ಚಿನಾಗಿ ನೀವು ಜನಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಾ. ನಿಮ್ಮ ತಾಳ್ಮೆ ಜಗತ್ತು ಮೀರಿದ್ದು. ಮಹಿಳೆಗೆ ತಾಳ್ಮೆ ದೇವರೇ ಕೊಟ್ಟಿದ್ದಾನೆ. ಆ ತಾಳ್ಮೆ ನಿಮ್ಮೊಳಗಡೆ ಇಟ್ಕೊಳ್ಳಿ. ದಯವಿಟ್ಟು ಇದು ನಮ್ಮ ಕಾರ್ಯಕ್ರಮದ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಏನು ಅಂತಂದರೆ ನಮ್ಮ ನಿರೀಕ್ಷಣೆ ಇದ್ದದ್ದು 2,500 ಜನಕ್ಕಿಂತ ಹೆಚ್ಚು ಬರ್ತಾರೆ, ಅಂದರೆ 3,000 ಜನ ಸೇರ್ಬೋದು ಅಂತೇಳಿ ನಾವು ನಿರೀಕ್ಷಣೆ ಮಾಡ್ಕೊಂಡಿದ್ವಿ. ಅದಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನೀವೆಲ್ಲರೂ ಬಂದು ಸೇರಿದ್ದೀರಾ. ಇದಕ್ಕೆ ನಮಗಾಗ್ತಾ ಇರೋ ಆನಂದಕ್ಕೆ ನಿಮ್ಗೆ ಏನು ನಾವು ಹೇಳಬೇಕು ಅನ್ನೋದು, ಏನು ಕೊಡಬೇಕು ಅನ್ನೋದು ಕೂಡ ನಮಗೆ ಆಗ್ತಾ ಇರೋದಷ್ಟು ಆನಂದವನ್ನು ತಂದು ಕೊಟ್ಟಿದ್ದೀರಾ ನೀವೆಲ್ಲರೂ ಸೇರಿ. ಆದರೆ ಆ ತಾಳ್ಮೆನೂ ಕೂಡ ನೀವೇ ಸಹಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ. ಅರ್ಥಪೂರ್ವವಾದ ಒಂದು ಕಾರ್ಯಕ್ರಮವನ್ನು ನಿಮಗೋಸ್ಕರವಾಗಿ ಆಯೋಜನೆ ಮಾಡಿದ್ದೇವೆ ನಾವೆಲ್ಲರೂ ಸೇರಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕು ಅಂತಂದರೆ ನಿನ್ನೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಶುರುವಾಗಿರೋದಿಲ್ಲ. ನೀವೆಲ್ಲರೂ ಇದನ್ನು ಮನದಟ್ಟು ಮಾಡ್ಕೋಬೇಕಾಗತ್ತೆ. 1 ತಿಂಗಳ ಸಾಹಸದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಆ ಒಂದು ತಿಂಗಳ ಶ್ರಮದ ಪ್ರತಿಫಲವಾಗಿ ನಾವಿಲ್ಲೆಲ್ಲರೂ ಬಂದು ಸೇರಿದ್ದೇವೆ. ನಾವೆಲ್ಲರೂ ಸೇರಿದ್ದೇವೆ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತಲ್ವಾ? ನೀವೇ ಅರ್ಥ ಮಾಡ್ಕೊಳ್ರಿ. ಇಲ್ಲಿಂದ ಅಲ್ಲಿನ ತನಕ ಸೇರಿದ್ದೀರಾ. ಇಲ್ಲಿ ಬಂದಿರೋ ಪ್ರತಿ ಒಬ್ರು ನಮಗೆ ಅತಿ ಮುಖ್ಯವಾಗಿರ್ತೀರಿ. ಯಾರು ಕೂಡ ಮೇಲಾಗಿರೋದಿಲ್ಲ, ಕೆಳಗಾಗಿರೋದಿಲ್ಲ. ಪ್ರತಿಯೊಬ್ಬರು ಸಮಾನರೇ. ನಾವಿಲ್ಲಿ ಸಮಾನತೆಯ ಸಾರಿ ಈ ಒಂದು ಕಾರ್ಯಕ್ರಮದಿಂದ ನಮಗಾಗುವಂಥ ಒಂದು ಸಣ್ಣ ಪುಟ್ಟ ಉಪಯೋಗಗಳನ್ನು ಪಡ್ಕೊಂಡು ಹೋಗೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇದನ್ನ ನನ್ನ ಪ್ರೀತಿಯ ಎಲ್ಲ ಮಹಿಳೆಯರು, ತಾಯಿಯರು, ನನ್ನ ಅಕ್ಕ ತಂಗಿಯರು ದಯವಿಟ್ಟು ಇದನ್ನ ಮನದಲ್ಲಿ ಇಟ್ಕೋಬೇಕು. ಶಾಂತ ರೀತಿಯಲ್ಲಿ ವರ್ತಿಸಿ. ಯಾರಿಗೂ ಕೂಡ ಒಂದು ಸಣ್ಣ ಗಾಯ ಆಗಲಿ, ತಳ್ಳಾಟ ಆಗಲಿ, ನೂಕಾಟ ಆಗಲಿ ಏನೂ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಅತಿ ಮುಖ್ಯ. ಏನಾದರೂ ಒಂದು ಸಣ್ಣ ಗಾಯ ಆಯಿತು ಅಂತಂದರೆ ಯಾರು ಏನೂ ಕೂಡ ಮಾಡೋದಿಲ್ಲ. ನಮ್ಮ ನೋವನ್ನು ನಾವೇ ತಿನ್ಬೇಕಾಗದ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ನೀವು ಶಾಂತ ರೀತಿಯಿಂದ ಇರೋದನ್ನ ಮೊದಲು ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಯಾಕೆ ಅಂತಂದರೆ ನಿಮ್ಮ ಹತ್ರ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಿಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ನಮ್ಮ ವೇದಿಕೆಯನ್ನು, ಸುಸಜ್ಜಿತವಾದ ಒಂದು ವೇದಿಕೆಯನ್ನು ನಾನು ಆಯೋಜನೆ ಮಾಡಿ ನಿಮ್ಮ ಮುಂದೆ ಇರಿಸಿದ್ದೇನೆ. ನನ್ನ ಪ್ರೀತಿಯ ಮಾತೆಯರೇ, ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಏನಕ್ಕೆ ಅಂತಂದರೆ ನೀವೆಲ್ಲರೂ ಇಲ್ಲಿ ಬಂದು ಸೇರಿ ಆಯೋಜನೆ ಮಾಡಿದ್ದೀರಿ. ಏನೋ ಒಂದು ಹೊಸತನದ ಆಯಾಮ ನಮಗಾಗಿ ಸಿಗ್ಬೋದು. ಆ ಹೊಸತನದ ಆಯಾಮದಲ್ಲಿ ನಾವೇನಾದರೂ ಸ್ವೀಕರಿಸ್ಬೋದು ಅಂತ ಹೇಳಿ ತಿಳ್ಕೊಂಡು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ದಿನಾಂಕ 5/4/2026 ಭಾನುವಾರದೊಂದು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿರೀಕ್ಷಣೆಗೂ ಮೀರಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಆ ಒಂದು ವೇದಿಕೆಯನ್ನು ಯಶಸ್ವಿ ಪೂರ್ವಕವಾಗಿ ಮಾಡಲು ನಾವು ಹೆಂಗೆ ಉತ್ಸಾಹಕತೆಯಿಂದ ಬಂದಿದ್ದೇವೋ ಅದೇ ಉತ್ಸಾಹಕತೆಯಿಂದ ಬಂದು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಒಳ್ಳ ಪದ್ಮಶ್ರೀ ಪುರಸ್ಕೃತರು. ನಿಮಗೆಲ್ಲರಿಗೂ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಒಳ್ಳ ಅವ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಯಾಕೆ ಅವ್ರನ್ನೇ ಕರೆಸ್ಬೇಕಾಗಿತ್ತು? ಮಹಿಳೆ ಎಂದರೆ ಯಾರು? ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ರಿ. ವೇದಿಕೆ ಮೇಲೆ ಪ್ರತಿಯೊಬ್ಬರು ಮಾತಾಡೋರಾಗಿರ್ಬೋದು, ಅತ್ಯಂತ ಮಾಣಿಕ್ಯರವರು. ಅವರು ಆ ಮಾಣಿಕ್ಯಲ್ಲಿ ಅವರದೇ ಆದ ವಿದ್ವತ್ತನ್ನು ಸಂಪಾದನೆ ಮಾಡಿಕೊಂಡು ಅವರದೇ ಆದ ಜಗತ್ತಿನಲ್ಲಿ ಒಂದು ಕೊಡುಗೆ ಕೊಟ್ಕೊಂಡು ಮಹಿಳೆಯನ್ನು ಸಾಧನೆ ಮಾಡ್ಬೋದು ಅಂತ ಹೇಳಿ ಈ ವೇದಿಕೆಯನ್ನು ಆಸೀನರಾಗಿರ್ತಾರೆ. ನೀವು ಅದಕ್ಕೆ ಮಾನ್ಯತೆ ಕೊಟ್ಟು ಗಲಾಟೆ ಮಾಡಿದಿರ. ಅವರು ಕೊಡೋ ವಿಚಾರಧಾರೆಗಳನ್ನ ತಿಳ್ಕೋಬೇಕು. ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಒಳ್ಳ ಅವರು ನಾವು ನೀವು ಅಂದ್ಕೊಂಡಿರೋ ಥರ ಅಲ್ಲ. ಭಗವಂತ ನಮಗೆಲ್ಲನೂ ಕರುಣಿಸಿರುತ್ತಾನೆ. ಏನು ಅಂತಂದ್ರೆ ಒಂದು ಯೋಚನೆ ಮಾಡಿದ್ರೆ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲನೂ ಇರುತ್ತೆ. ಆದರೆ ನಾವು ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತೇವೆ. ಏನೂ ಇಲ್ಲ ಅಂತಂದ್ರೂ ಜಗತ್ತಲ್ಲಿ ಏನಾದರೂ ಒಂದು ಮಾಡಿ ಸಾಧನೆ ಮಾಡ್ಬೋದು ಅಂತ ಏನಾದರೂ ಮಾಹಿತಿ ಇದ್ದು ನಿಮಗೆ ಕಂಡಿದ್ರೆ ನೀವೇನಾದರೂ ತಿಳಿದು ಬೇರೆ ನೋಡಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ವೇದಿಕೆಯಲ್ಲಿ ಇವತ್ತು ಬಂದು ನಮಗೆ ಸ್ಫೂರ್ತಿದಾಯಕವಾಗಿ ತುಂಬೋದಕ್ಕೋಸ್ಕರ ಮಾಲತಿ ಹೊಳ್ಳ ಅವರು ಇವತ್ತು ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೂ ಅವರ ಸಾಧನೆ ಮುಗಿಲು ಮುಟ್ಟಿದೆ. ನನ್ನ ಬಾಯಲ್ಲಿ ಕೇಳಿದ್ರೆ ಅದು ಆಗೋದಿಲ್ಲ. ಮೇಡಮ್ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನೀವು ತಿಳ್ಕೊಂಡಾಗ ಅದರ ಅರಿವು ಬರುತ್ತೆ. ನಾವು ನೀವು ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಸಾಧನೆ ಇವತ್ತು ಮಾಡ್ತಾ ಇದ್ದಾರೆ. ಯಾರು ಅಂಗವೈಫಲ್ಯದಿಂದ ಇಂದಿಗೂ ಬಳಲುತ್ತಿದ್ದಾರೋ ಅದು ಎಲ್ಲಿಂದನಾಗಿರ್ಬೋದು, ಕರ್ನಾಟಕದ ಆದ್ಯಂತ ಅವರು ಮಕ್ಕಳನ್ನ ಕರ್ಕೊಂಬಂದು ಅವರದೇ ಒಂದು ಆಶ್ರಮ ಬಂದು ನಿರ್ಮಾಣ ಮಾಡಿಕೊಂಡು ಉಚಿತವಾಗಿ ಅವರ ಸೇವೆ ಮಾಡ್ತಾ ಇದ್ದಾರೆ.
ನಮ್ಮಲ್ಲಿರೋ ಮಕ್ಕಳನ್ನ ನಾವು ಏನಾದರೂ ಅಂಗವಿಕಲರ ಆಗಿದ್ರು ಅಂತ ಏನಾರು ಗೊತ್ತಾದ್ರೆ ಕೂಡ ನಾವು ಒಂದ್ ದಿವಸ ನೆಗ್ಲೆಕ್ಟ್ ಮಾಡ್ಬೋದು. ಅವ್ರ ಆಶ್ರಮಕ್ಕೆ ಖುದ್ದು ಹೋಗೋ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ನಾನು ಜಗನ್ಮಾತೆಯರನ್ನ ನಿಜವಾಗೂ ನೋಡ್ತಾ ಇದ್ದೇನೆ. ನನ್ನ ಮನೆಯಲ್ಲೇ ಯಾರಾದರೂ ಒಬ್ರು ಅಂಗವಿಕಲತರು ಇದ್ದು ಅಂತಂದ್ರೆ ನಾನು ಒಂದೆಜ್ಜೆ ನಾನು ಹಿಂದೆ ಸರಿತಿರ್ತೇನೆ. ನೋಡೋದಕ್ಕೆ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಬೇಜಾರಾಗ್ಬೋದು, ಆದರೆ ಅವರು ಅಂಗವಿಕಲತೆ ಇರೋದ್ರಿಂದ ಅದರ ಅರಿವು ಅವರಿಗಿದೆ. ಆ ಅರಿವಿನ ಈ ದಾರಿಯಲ್ಲಿ ಎಷ್ಟೋ ಜನರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಕರ್ನಾಟಕದ ಆದ್ಯಂತ ಅಂಗವಿಕಲರು ಯಾರಾದರೂ ಹೋಗಿ ಅವ್ರನ್ನ ಸಂಪರ್ಕಿಸದೆ ಆದರೆ ಅವ್ರಿಗೆ ಅವಕಾಶ ಕೊಟ್ಟು ಅವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ದೇಶ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ನಾವು ಕೇಳಿದಾಗ ಯಾವ ರೀತಿಯಾಗಿ ಇದೊಂದು ಸ್ಫೂರ್ತಿ ಆಯಿತು, ನೀವೇ ಹೀಗಿದ್ದಾರೆ ಅಂದರೆ ಎಲ್ಲ ಭಗವಂತನಿದ್ದಾನೆ. ಆ ಭಗವಂತನ ಚೈತನ್ಯವನ್ನು ನನಗೆ ಕೊಟ್ಟಿದ್ದಾನೆ. ಆ ಚೈತನ್ಯದಲ್ಲಿ ನಾನು ಇವತ್ತು ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಚೈತನ್ಯ ನಮಗೆ ಯಾರಿಗೂ ಇಲ್ವಾ? ನಮಗೆಲ್ಲ ಕೊಟ್ಟಿದ್ದಾನೆ. ನಮಗೆ ಯಾವತ್ತು ದಿನ ಕೊರಗಲೇ ಇರ್ತೀವಿ. ನಮಗೆ ಕೊರಗೆ ಬೆಳಗ್ಗೆ ಇದ್ರೆ ಕೊರಗ್ತೀವಿ, ಆದರೆ ಏನೂ ಇಲ್ಲ ಅನ್ನೋ ಕೊರಗ ಅವ್ರಿಗಿದ್ರು ಕೂಡ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಅವರ ಬಾಲ್ಯ ನಾವು ನೀವು ಅಂದ್ಕೊಂಡಂಗೆ ಇರಲಿಲ್ಲ. ಬಾಲ್ಯದಿಂದಲೇ ಅವರು ಅಂಗವಿಕಲರಾಗಿದ್ದಾರೆ. ಅದು ನೀವೆಲ್ಲರೂ ಮನದಟ್ಟು ಮಾಡ್ಕೋಬೇಕಾಗಿದ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರನ್ನ ಸಾಕು ಇದು ವೇದಿಕೆನ ಇದು ಮಾಡಿ ಆಯ್ತಾ, ಗಲಾಟೆ ಮಾಡಬೇಡಿ. ವೇದಿಕೆಯಲ್ಲಿ ಪ್ರತಿಯೊಬ್ಬರೂ ಮಹಿಳೆಯರು ಬಂದಿದ್ದಾರೆ, ಅವ್ರ ವೇದಿಕೆ ಪೂರ್ಣ ಮಾಹಿತಿಯನ್ನು ತಗೋಬೇಕು. ಗಲಾಟೆ ಮಾಡ್ದಿರಾ ಅವರ ಬಾಲ್ಯ ನಾವು ನೀವು ಅನ್ಕೊಂಡಂಗೆ ಇರಲಿಲ್ಲ. ಹುಡ್ತಾ ನಮ್ಮನ್ನ ತಂದೆ ತಾಯಿ ಜೊತೆ ಎಲ್ಲನೂ ಇದ್ದು ನಾವು ಬೆಳೀತಾ ಇರ್ತೀವಿ. ಕೊರಗಿನಿಂದಲೇ ಇದ್ದಂಥ ಇದನ್ನ ನಾನೇನಾದರೂ ಸಾಧನೆ ಮಾಡಲೇಬೇಕು ಜಗತ್ತಲ್ಲಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ಅತ್ಯಂತ ಒಂದು ಉನ್ನತ ಸ್ಥಾನದಲ್ಲಿದ್ದು ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಾರೆ. ನಾವು ನೀವು ಎಲ್ಲ ಚೆನ್ನಾಗಿದ್ದು ನೋಡೋಕ್ಕಾಗದೇ ಇರತಕ್ಕಂಥ ಪ್ರಧಾನಿ ಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರ ಜೊತೆ ನೋಡಿ ವಿಶ್ವದಲ್ಲಿ ಅಂಗವಿಕಲತೆ ಮಹಿಳೆಯ ಸಾಧನೆಗೈದಂತಹ ಅವ್ರನ್ನ ಇವತ್ತು ನಿಮ್ಮ ಹೊಸದುರ್ಗ ತಾಲೂಕಿನ ವೇದಿಕೆಯಲ್ಲಿ ನಾವು ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀವಿ. ದಯವಿಟ್ಟು ಗಲಾಟೆ ಮಾಡಬೇಡಿ ಅಮ್ಮ, ಆರಾಮಾಗೆ ಇಲ್ಲೋಡೆ ನೀವು ಮುಂದೆ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ಸುಮ್ಮನೆ ಕೂತ್ಕೊಳ್ಳಿ. ದಯವಿಟ್ಟು ಸುಮ್ಮನೆ ಕೂತ್ಕೊಳ್ರಿ, ಮಾತಾಡೋ ಸ್ವಲ್ಪ ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ವೇದಿಕೆಗೆ ಬಂದು ಅವರು ಅಲಂಕರಿಸಿದ್ದಾರೆ, ಅದು ಅತ್ಯಂತ ಶ್ರೇಷ್ಠವಾದದ್ದು. ದಯವಿಟ್ಟು ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಹೊಡೀರಿ. ಹಿಂದೆ ಚಪ್ಪಾಳೆ ಬರ್ತಾ ಇಲ್ಲ, ಯಾಕೆಂದ್ರೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ಕಾರ್ಯಕ್ರಮದ ಅರ್ಥನೇ ಇಲ್ದಿದಾಗ ಹಂಗೋಗ್ಬಿಡುತ್ತೆ. ಅಂಥವ್ರು ಒಂದು ಇವತ್ತು ನಮ್ಮ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಧನ್ಯರು ಅಂತ ನಾನು ಬಯಸ್ತಾ, ಅದೇ ರೀತಿಯಾಗಿ ಇದೇ ತಾಲೂಕಿನ ಖ್ಯಾತ ವಕೀಲರು ಮಂಜುನಾಥ್ ಸರ್ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹೊಸದುರ್ಗ ತಾಲೂಕಿನವರು. ನಾವು ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ಇಂಥದ್ದೊಂದು ನಮ್ಮ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಸರ್ ಅಂತ ಅಂದಾಗ ನಮಗೆ ಸಹಾಯ ಹಸ್ತವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಮಾಡೋಣ ಅಂತ ಹೇಳಿ ಇವತ್ತು ಈ ಒಂದು ವೇದಿಕೆ ಹಂಚಿದ್ದಾರೆ. ಅವರು ಖ್ಯಾತ ವಕೀಲರಾಗಿರ್ತಾರೆ, ನಿಜವಾಗೂ ವೇದಿಕೆಗೆ ಭೂಷಣರಾಗಿದ್ದಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಶ್ರೀಮತಿ ಸಿಂಧು ಅಶೋಕ್, ಮಹಿಳಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹೊಸದುರ್ಗ ಜಿಲ್ಲಾ ಘಟಕ, ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಯಲ್ಲಿದ್ದಾರೆ, ವೇದಿಕೆ ಭೂಷಣರಾಗಿದ್ದಾರೆ, ಮಹಿಳೆಯರಿಗೆ ಆದರ್ಶರಾಗಿದ್ದಾರೆ ಅಂತ ಹೇಳ್ತದಕ್ಕೆ ನಮ್ಮ ವೇದಿಕೆ ಅತ್ಯಂತ ಸದೃಢವಾಗಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಿದ್ದೀನಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅನು ಪ್ರಭಾಕರ್ ಮೇಡಮ್ ಅವರು, ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಮನೆ ಮಾತಾಗಿ ಒಂದು ಅಂದರೆ ಸಿನಿಮಾ ನಟನೆಯಲ್ಲಾದ ತನ್ನದೇ ಆದ ಒಂದು ಛಾಪನ್ನು ಮೂಡಿಸತಕ್ಕಂಥ ಕರ್ನಾಟಕದ ಖ್ಯಾತ ಹಿರಿಯ ನಾಯಕಿ ಅವರು. ಯಾರಿಗೆ ಅನು ಪ್ರಭಾಕರ್ ಮೇಡಮ್ ಗೊತ್ತಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಮನೆಗೂ ಇಂದಿಗೂ ಕೂಡ ನಮ್ಮ ಅನು ಪ್ರಭಾಕರ್ ಮೇಡಮ್ನ ಪ್ರತಿಯೊಬ್ಬರು ನೋಡಿದ್ದಾರೆ, ಅವರನ್ನು ಇದು ಮಾಡ್ತಾರೆ, ಅವ್ರನ್ನ ಸ್ಮರಿಸ್ತಾರೆ. ಅವ್ರ ಜೊತೆ ಇಲ್ಲಿ ಬರಬೇಕಾದ್ರೆ ನೋಡಬೇಕಾಗಿತ್ತು ಅವ್ರಿಗೋಸ್ಕರ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಎಷ್ಟೋ ಜನ ಮಹಿಳೆಯರಿಗೆ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ಇದು ಮಾಡೋವಂಥ ಅವಕಾಶ ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿ ಎಷ್ಟೋ ಮಹಿಳೆಯರು ಕೂಡ ನೀವು ಅಂದ್ಕೊಂಡಿದ್ದೀರಾ. ಆದರೆ ನಿಮ್ಮ ವೇದಿಕೆ ಮುಂಭಾಗದಲ್ಲಿ ಅವರು ಇದ್ದಾರೆ. ಅವರು ತನ್ನ ಕಷ್ಟಗಳು ಎಷ್ಟೇ ಇರಲಿ, ಮನುಷ್ಯನ ಜೀವನದಲ್ಲಿ ಮಹಿಳೆ ಮುಂದೆ ಬರಬೇಕು ಅಂತಂದರೆ ನಾವು ನೀವು ಅಂದ್ಕೊಂಡಿರೋ ಅಷ್ಟು ಸುಲಭವಾಗಿರೋದಿಲ್ಲ. ಅದನ್ನು ಮೀರಿ ನಾನು ಕೂಡ ಚಲನಚಿತ್ರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ತನ್ನದೇ ಆದ ಪ್ರತಿಭೆಯನ್ನು ನಮ್ಮ ಕರ್ನಾಟಕದ ಆದ್ಯಂತ
ಎಲ್ಲರಿಗೂ ತನ್ನ ಪ್ರತಿಭೆಯನ್ನು ತೋರಿಸುತ್ತಾ ಮನೆ ಮಾತಾಗಿರ್ತಕ್ಕಂಥ ನಮ್ಮ ಅನು ಪ್ರಭಾಕರ್ ಮೇಡಮ್ ಅವರು ಇವತ್ತು ವೇದಿಕೆಯಲ್ಲಿ ಕೂತಿದ್ದಾರೆ. ನಮ್ಮ ಅತ್ಯಂತ ಹೆಮ್ಮೆ ಹಾಗೂ ನಮ್ಮ ಶ್ರೇಷ್ಠತೆಯವಾದ ಒಂದು ವೇದಿಕೆ ಅಂತ ಹೇಳಿ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಈ ಒಂದು ವೇದಿಕೆಗೆ ಮೇಡಮ್ ಬರಬೇಕಾದ್ರೆ ಒಂದೇ ಮಾತು ಕೇಳಿದ್ದು, ಮೇಡಮ್ ಒಂದು 2,000 ಜನ ಬರ್ತಾರೆ, ದಯವಿಟ್ಟು ನೀವು ಈ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಒಂದು ಮಾತು ಕೇಳಿದ್ದಕ್ಕೆ ಆ ಮಹಿಳೆಯರಿಗೆ ನಾನು ಸ್ಫೂರ್ತಿ ಆಗೋದೇ ಆದರೆ ಯಾವುದೇ ಕಾರಣಕ್ಕೂ ಆ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಬೆಳಗ್ಗೆ ಬೆಂಗಳೂರಿಂದ ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಒಂದು ಚಪ್ಪಾಳೆ ಬರಬೇಕು ಅಂತ ಹೇಳಿ ನಿಮ್ಮೆಲ್ಲರಿಂದ ಕೇಳ್ಕೊತಾ ಇದ್ದೀನಿ. ಇವಾಗ ತಡವಾಗಿ ಬಂದರೂ ಕೂಡ ಭವ್ಯ ಗೌಡ ಅವರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಹಾಗೂ ಧಾರಾವಾಹಿ ಕಲಾವಿದರು ಅವರು ಈ ವೇದಿಕೆಯನ್ನು ಆಗಮಿಸುತ್ತಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೀತಿದೆ. ಸೊ ನಾನು ಬರ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ. ವೇದಿಕೆಗೆ ಭವ್ಯ ಗೌಡರು ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈ ಒಂದು ವೇದಿಕೆಗೆ ಆಗಮಿಸಿ ಅತ್ಯಂತ ಶ್ರೇಷ್ಠ ಮತ್ತು ಇದು ನಿಮ್ಮ ಎಲ್ಲರಿಗೂ ಮಹತ್ವಪೂರ್ವಕವಾದದ್ದು. ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ನಾನು ಹೇಳೋ ಮಾತನ್ನ ದಯವಿಟ್ಟು ಕೇಳಿ. ಇದು ಎಷ್ಟು ಶ್ರೇಷ್ಠತೆ ಇದೆ ಅಂತಂತಂದ್ರೆ ನಿಮಗೆ ಗೊತ್ತಿಲ್ಲ ಮೇಡಮ್ ಯಾರು ಅಂತ ಹೇಳಿ. ಮೇಡಮ್ ಭಾಷಣ ಮಾಡಬೇಕಾದ್ರೆ ನಿಮ್ಗೆಲ್ಲರಿಗೂ ಅರಿವಾಗುತ್ತೆ ಅವ್ರು ಎಷ್ಟು ಶ್ರೇಷ್ಠ ಆಗಿರೋನ್ನ ಇವತ್ತು ನಮ್ಗೆ ಕರ್ಕೊಂಬಂದು ನಿಲ್ಸಿದ್ದಾರೆ ಅಂತ ಹೇಳೋದಕ್ಕೆ. ಸುತ್ತೂರಿನ ಮಾಲಿನಿ ಮೇಡಮ್ ಅವರು ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೋನಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಭಾಗ. ನಾವು ನೀವು ಊಹೆನೂ ಮಾಡ್ಕೊಂಡಿರಲ್ಲ, ಅವಾಗ ಇಂದಿಗೂ ಕೂಡ ಮಹಿಳೆಯರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಬ್ಬರಿಗೂ ಇರ್ತಕ್ಕಂತಹ ಸಮಸ್ಯೆ ಅಂದ್ರೆ ಆರ್ಥಿಕವಾಗಿ ಸಮಸ್ಯೆ ಅಲ್ಲ, ದೈಹಿಕವಾಗಿ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ಅವರು ಪರಿಪೂರ್ಣವಾಗಿ ಏನು ಅವ್ರು ಹೇಳ್ತಾರಲ್ಲ ಅಕ್ಯುರೇಸ್ ಆಗಿ ಹೇಳ್ತಾರೆ. ವಿಶ್ವ ಮಾನ್ಯತೆಯನ್ನು ಕೂಡ ಅವರು ಪಡೆದಿದ್ದಾರೆ. ನಾವು ನೀವು ಅಂದ್ಕೊಳ್ಳೋದಕ್ಕಿಂತ ಅತಿ ಹೆಚ್ಚು ಕೂಡ ರಿಸರ್ಚ್ ಮಾಡಿಬಿಟ್ಟು ನಮ್ಮ ಮಹಿಳೆಯರಿಗೋಸ್ಕರ ಏನಾದರೂ ನನಗೆ ಭಗವಂತ ವಿದ್ಯೆ ಕೊಟ್ಟಿದ್ದಾನೆ, ಆ ವಿದ್ಯೆಯಲ್ಲಿ ನಾನೇನಾದರೂ ಒಂದು ಈ ಜಗತ್ತಿಗೆ ಕೊಟ್ಟೇ ಹೋಗಬೇಕು, ಅದು ಮಹಿಳೆಯರಿಗೆ ಕೊಡಬೇಕು. ಮಹಿಳೆಯರು ಸಬಲರಾಗಬೇಕು. ಅವ್ರಿಗೆ ಅರ್ತಕ್ಕಂಥ ದೈಹಿಕವಾಗಿ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಏನಾದರೂ ಮಾಡಿ ಬಗೆಹರಿಸ್ತಕ್ಕಂಥ ಪರಿಹಾರ ಏನಾದರೂ ನಾನು ಸಿಗೋದಾದರೆ ಅದಕ್ಕೆ ನಾನು ಪಣ ತೊಟ್ಟು ನಿಲ್ತೀನಿ ಅಂತೇಳಿ ಮೇಡಮ್ ಮತ್ತು ಸರಳ, ಅತ್ಯಂತ ಸರಳ, ನಾನು ಊಹೆಗೂ ನಿಲುಕದಂತಹ ಮೇಡಮ್ ಅವರು ಸರಳರಾಗಿದ್ದರೆ ನಮ್ಮೆಲ್ಲರ ರೀತಿಯಾಗಿ ಮೇಡಮ್ ಸರಳರಿರ್ತಾರೆ. ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರ ಬಾಯಲ್ಲಿ ಅವರ ವಿಚಾರಧಾರೆಗಳನ್ನ ನಾವು ಕೇಳಿದಾಗ ಅದು ನಿಮಗೆ ಪರಿಪೂರ್ಣವಾಗುತ್ತೆ. ನಾನು ಅತಿ ಹೆಚ್ಚು ಸಮಯ ತಗೊಳಕ್ಕೆ ಹೋಗಲ್ಲ. ಕಾರಣ ಇಷ್ಟೇ, ಅವ್ರನ್ನ ನಿಮ್ಮ ಹತ್ರ ಮಾತಾಡಿಸ್ಬೇಕು. ನಾನು ಮಾತಾಡ್ತೀನಿ, ಅವ್ರ ಬಗ್ಗೆ ವಿವರ ಮಾತ್ರ ಕೊಡ್ತೀನಿ, ಅಷ್ಟೇ ಆಗಿರ್ತದೆ, ಅಷ್ಟೇ. ಅದೇ ರೀತಿಯಾಗಿ ಭವ್ಯಗೌಡರು ಇದೇ ತಾನೇ ಆಗಮಿಸಿದ್ದಾರೆ. ಅವ್ರನ್ನೆಲ್ಲರೂ ನಿಮಗೆ ಪರಿಚಯನೂ ಕೂಡ ಮಾತಾಡಿದ್ದೀನಿ. ಅವ್ರ ಬಗ್ಗೆ ಹೇಳೋದೇ ಬೇಡ. ಕಿರುತೆರೆಯಲ್ಲಿ ನಿಮ್ಮ ಮನೆಗೂ ಪ್ರತಿನಿತ್ಯ ಬಂದು ಮನೆ ಮಾತೇ ಆಗೋಗ್ಬಿಟ್ಟಿದ್ದಾರೆ. ಇನ್ನು ಅವ್ರ ಬಗ್ಗೆ ನಾವು ಹೇಳೋದಿಲ್ಲ. ನೋಡಿ ಎಷ್ಟು ಸಂತೋಷ ಇದೆ. ಇಷ್ಟು ಸಂತೋಷಕ್ಕೆ ನಾವೇನು ಕೊಡೋದಕ್ಕೆ ಆಗೋದೇ ಇಲ್ಲ. ನಿಮ್ಮ ಸಂತೋಷನೇ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿರುತ್ತದೆ. ಅವ್ರಿಗೂ ಈ ವೇದಿಕೆಯನ್ನು ಅತ್ಯಂತ ಅಭೂತಪೂರ್ವವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೂ ಪುಷ್ಪಲತಾ ಮೇಡಮ್, ಸೌಮ್ಯ ಮೇಡಮ್ ಇದ್ದಾರೆ, ಪ್ರಸನ್ನ ಮೇಡಮ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಈ ಒಂದು ವೇದಿಕೆ ಅತ್ಯಂತ ಶ್ರೇಷ್ಠವಾಗಿದೆ. ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಅಮ್ಮ ರಾಮಚಂದ್ರ. ಏನ್ ಸರ್, ಅಮ್ಮ ರಾಮಚಂದ್ರ ಅವ್ರನ್ನ ಯಾಕೆ ಕರ್ಸಿದ್ರಿ? ಮಹಿಳೆ ಕಾರ್ಯಕ್ರಮಕ್ಕೆ ಇವ್ರನ್ನೆಲ್ಲ ಕರ್ಸಿದೆಲ್ಲ ಸರಿ. ಮಂಜುನಾಥ್ ಸರ್ ಬಂದ್ಬಿಟ್ಟು ಇವರು ಆಯೋಜಕರಾಗಿದ್ದು, ಬಸವರಾಜ್ ಅವರು ಆಯೋಜಕರಾಗಿದ್ರು, ಮಂಜುನಾಥ್ ಅವರು ಆಯೋಜಕರಾಗಿದ್ದಾರೆ. ಆ ರೀತಿಯಾಗಿ ಅಮ್ಮ ರಾಮಚಂದ್ರ ಅವ್ರು ಯಾಕೆ ಬೇಕಾಗಿತ್ತು? ನಿಮಗೆಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಪ್ರತಿಯೊಬ್ಬರು ತಂದೆನ ಡೆಸಿಗ್ನೇಷನ್ ಇಟ್ಕೊಂತಾರೆ. ಅಮ್ಮನೇ ಸ್ಫೂರ್ತಿ ಅಂತ ಹೇಳಿ, ಅಮ್ಮನೇ ನನಗೆ ಸ್ಫೂರ್ತಿ ಅಂತ ಹೇಳಿ ಅಮ್ಮ ರಾಮಚಂದ್ರ ಅಂತ ಹೆಸರಿಕೊಂಡವ್ರು ಅವರು ನಿಮಗೆ ಸ್ಫೂರ್ತಿಯಾಗಿರ್ತಾರೆ. ತಾಯಿ ಸರ್ವಶ್ರೇಷ್ಠಳು, ಅತ್ತಿಂತಳಲ್ಲ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ. ಭಗವಂತ ಹೆಣ್ಣನ್ನು ಸೃಷ್ಟಿ ಮಾಡಿರುವುದು ಅತಿ ಸುಲಭವಾದ ಮಾಹಿತಿನೇ ಅಲ್ಲ. ಅದು ತಾಳ್ಮೆಯಲ್ಲಿ, ಸಹನೆಯಲ್ಲಿ ಅವಳನ್ನ ಮೀರ್ಸೋರು ಯಾರು ಇಲ್ಲ. ದುರ್ಗಿಯಾದವಳು ಇದೇ ಚಿತ್ರದುರ್ಗ ತಾಲೂಕಿನ ಒನಕೆ ಓಬವ್ವನ ಕಂಡವರು ನಾವು. ದುರ್ಗಿಯಾಗಿ ನಾವು ನಿಲ್ತೀವಿ, ಶತ್ರುಗಳನ್ನ ಸದೆ ಬಿಡ್ತೀವಿ. ಅಷ್ಟು ತಾಕತ್ತಿರ್ತಕ್ಕಂಥ ಮಹಿಳೆಯರಿಗೆ ಅಷ್ಟು ತಾಕತ್ತಿರ್ತಕ್ಕಂಥವ್ರು ನಾವು. ಮನೆಯೊಳಗಿನ ಸಂಸಾರವನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕಂತ ತಿಳ್ಕೊಂಡಿರೋರು ನಾವೆಲ್ಲ ಮಹಿಳೆಯರು. ನನ್ನನ್ನು ತಿಳ್ಕೊಬೇಡಿ, ನಾವೆಲ್ಲ ಅಂದರೆ ನೀವೆಲ್ಲರೂ ಸೇರಿ, ನಾನು ಒಬ್ಬನೇ. ನಾವೆಲ್ಲ ಮಹಿಳೆಯರು. ಏನು ಅಂತಂದರೆ ಗಂಡ ಬರೀ
ಹೊರಗಡೆ ಹೋಗಿ ದುಡ್ಡು ತಂದ ಒಂದು ಕೆಲಸ ಮಾಡ್ತಾರೆ. ಆದರೆ ಮಹಿಳೆ ಬಂದಿರತಕ್ಕಂಥ ಬಂಧು ಬಾಂಧವರಲ್ಲಿ ತನ್ನ ಮನೆಯ ಮರ್ಯಾದೆ ಕಡಿಮೆ ಆಗಬಾರ್ದು ಅಂತ ಪ್ರತಿನಿತ್ಯ ಶ್ರಮಿಸ್ತಾಳೆ. ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಬೇರೆ ಮಕ್ಕಳಿಗಿಂತ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ತಾ ತನ್ನ ಮಕ್ಕಳನ್ನು ಅತ್ಯಂತ ಶ್ರೇಷ್ಠರಾಗಿ ಮಾಡಲೇಬೇಕು ಅಂತ ಹೇಳಿ ಹಗಲಿರುಳು ಅವಳು ದುಡಿತಾಳೆ. ಮನೆಯಲ್ಲಿ ಇರ್ತಕ್ಕಂಥ ಏನಿರಲಿ ಇಲ್ದಿರೇ ಇರಲಿ ಸಮಾಜದ ಮುಂದೆ ಅತ್ಯಂತ ಶ್ರೇಷ್ಠವಾಗಿ ಇರಬೇಕು ಅಂತ ಹೇಳಿ ಮಹಿಳೆಯು ನಿತ್ಯ ಕೂಡ ಕೆಲಸ ಮಾಡ್ತಾಳೆ. ಮಹಿಳೆ ಎಂದರೆ ಸಾಮಾನ್ಯಳೆಲ್ಲ, ಜಗತ್ತ ಪ್ರಸಿದ್ಧಳು. ಇವತ್ತು ಆಕಾಶದ ಚಂದ್ರಲೋಕಕ್ಕೆ ಹೋಗಿ ಬಂದವಳು ಮಹಿಳೆ. ಹಿಂದುಳಿದಿಲ್ಲ, ಹಿಂದೆಂದೂ ಹಿಂದುಳಿದಿಲ್ಲ, ಯಾವತ್ತೂ ಮುಂದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಾವೆಲ್ಲರೂ ಸೇರಿದ್ದೀರಿ. ಈ ಒಂದು ಮಾತುಗಳನ್ನ ಆಡೋದಕ್ಕೆ ನಾವೆಲ್ಲರೂ ಸೇರಿ, ನೀವೆಲ್ಲರೂ ಸೇರಿ, ನನಗೆ ಕೊಟ್ಟಿರೋ ಅವಕಾಶ, ನಾವೆಲ್ಲರೂ ಸೇರಿ ಮಾಡ್ತಿರೋ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಸ್ಮರಿಸುತ್ತಾ ಎಲ್ಲ ಮಹಿಳೆಯರು ಈ ದಿನದ ಸಾಧಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲ ಮಹಿಳೆಯರ ಪರವಾಗಿ ಒಂದು ಮಹಿಳೆಯರನ್ನ ಕುರಿತ ಒಂದು ಸಾಮೂಹಿಕ ಗೀತೆಯನ್ನು ಪುಷ್ಪಲತಾ ಕುಮಾರ್ ಮತ್ತು ಸಂಗಡಿಗರು ಎಲ್ಲ ಮಹಿಳೆಯರು ಸೇರಿ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದಾದ ನಂತರ ಮಕ್ಕಳಿಂದ ಸ್ವಾಗತ ನೃತ್ಯ. ಇಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ, ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ, ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ, ನಿವೃತ್ತಿಯೆಂದು ಬಯಸಲೇ ಇಲ್ಲ, ವೃತ್ತಿಯ ಇವಳ ಜೀವನೆಯಲ್ಲ, ನಿವೃತ್ತಿಯೆಂದು ಬಯಸಲೇ ಇಲ್ಲ, ವೃತ್ತಿಯ ಇವಳ ಭಾವನೆಯಲ್ಲ, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ, ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ, ಮಕ್ಕಳ ಪಾಲನೆ ಇವಳ ಶಾಖೆ, ಪತಿ ಸೇವೆಯಲೇ ಇವಳ ಸಂಪ್ರೀತೆ, ಮಕ್ಕಳ ಪಾಲನೆ ಇವಳ ಶಾಖೆ, ಪತಿ ಸೇವೆಯಲೇ ಇವಳ ಸಂಪ್ರೀತೆ, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ವಿದ್ರಗಾತೆಯ ಅನುಭವ ಬೇಕು, ಹಿಂದು ವೆಚ್ಚಕ್ಕೆ ಕಡಿವಾಣ ಬೇಕು, ವಿದ್ರಗಾತೆಯ ಅನುಭವ ಬೇಕು, ದುಂದು ವೆಚ್ಚಕ್ಕೆ ಕಡಿವಾಣ ಬೇಕು, ಶಿಕ್ಷಣದರಿವು ಇವಳಿಗೆ ಬೇಕು, ಮಕ್ಕಳಿಗದನ್ನು ಕಲಿಸಿರಬೇಕು, ಶಿಕ್ಷಣದರಿವು ಇವಳಿಗೆ ಬೇಕು, ಮಕ್ಕಳು ಅದನ್ನು ಕಲಿತಿರಬೇಕು, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಒಳ್ಳೆಯ ಸಂಸಾರ ಪಡೆದಿರಬೇಕು, ಹಿತಮಿತ ನುಡಿಯವಳಾಗಿರಬೇಕು, ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿಯವಳಾಗಿರಬೇಕು, ಮನೆ ಮನೆ ಬೆಳಗಲು ತಿಳಿದಿರಬೇಕು, ಅನ್ನದ ಗಾಳಿಗೆ ಗೃಹಿಣಿಯ ಬೆಳಕು, ಮನೆ ಮನೆ ಬೆಳಗಲು ತಿಳಿದಿರಬೇಕು, ಅಂದದ ಬಾಳಿಗೆ ಗೃಹಿಣಿಯ ಬೆಳಕು, ಅಂದದ ಬಾಳಿಗೆ ಗೃಹಿಣಿಯ ಬೆಳಕು, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ,
ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಮಹನೀಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಹಾಡನ್ನು ಹೇಳಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಡಾಕ್ಟರ್ ಮಾಲತಿ ಒಳ್ಳ ಕೃಷ್ಣಮೂರ್ತಿ, ಮಾಲತಿ ಕೃಷ್ಣಮೂರ್ತಿ ಒಳ್ಳ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಇವರು ಈ ವೇದಿಕೆಯನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆಗೆ ಶುಭವಾಗಲಿ. ಎಲ್ಲ ಮಹಿಳೆಯರು ಜೋರಾದ ಚಪ್ಪಾಳೆ ಮತ್ತು ಜೈಕಾರದೊಂದಿಗೆ ಎಲ್ಲ ಶುಭ ಕೋರಬೇಕಾಗಿ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ, ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ, ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ರಿಗೂ ತುಂಬ ಹೃದಯದ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮವನ್ನು ಕುರಿತು ಮಾಲತಿ. ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಚ್ಚಿದಾನಂದ ಟ್ರಸ್ಟ್ ಅಧ್ಯಕ್ಷರಾಗಿದ್ದ ಶ್ರೀಯುತ ಬಸವರಾಜ್ ಅವರು ಮತ್ತು ವೀರಶೈವ ಟ್ರಸ್ಟ್ನ ಮಿತ್ರ ಮಂಜುನಾಥ್ ಅವರೇ ಮತ್ತು ಅವರ ಎಲ್ಲರ ಸಹೋದ್ಯೋಗಿಗಳಿಗೆ ನಮಸ್ಕಾರ. ಸಚ್ಚಿದಾನಂದ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಅವರು ನಮ್ಮ ಬೆಂಗಳೂರಲ್ಲಿ ನಮ್ಮ ಸಂಸ್ಥೆಗೆ ಬಂದಾಗ, ಈ ಥರ ಆಹ್ವಾನ ಮಾಡಲಿಕ್ಕೆ ಬಂದಾಗ, ಅವರು ಮತ್ತು ಅವರ ಸ್ನೇಹಿತರು ಬಹಳ ಸಿಂಪಲ್ ಆಗಿದ್ದರು. ಒಂದು ಟೀ ಕೊಡ್ತೀನಿ ಅಂದರೂ ಕೂಡ ಸಂಕೋಚದಿಂದ ಕುಡಿದ್ಬಿಟ್ಟು ಬರಬೇಕು ಮೇಡಮ್, ಈ ಥರ ಫಂಕ್ಷನ್ ಉಂಟು ಬರಬೇಕು ಅಂತ ಅಷ್ಟೇ ಹೇಳಿದರು ಹೊರತು ಬೇರೆ ಎಂತ ಹೇಳಿಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ಅನ್ನಿಸ್ತಾ ಉಂಟು, ಇವರ ಹಿಂದೆ ಇಷ್ಟು ಸಾವಿರ ಜನಸ್ತೋಮಗಳಿದ್ದಾರೆ ಅಂತ. ಮತ್ತು ಇದೆಲ್ಲ ಒಂದು ಮುನ್ನುಡಿ ಮತ್ತು ಒಂದು ಕನ್ನಡಿ. ಅವರು ಮಾಡುವಂಥ ಸೇವೆಗಳು, ಸಮಾಜ ಸೇವೆಗಳಿಗೆ ಇದೆಲ್ಲ ಒಂದು ಮುನ್ನುಡಿಯಾಗಿರ್ತದೆ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು. ತುಂಬ ತುಂಬ ಕೃತಜ್ಞತೆಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್ ಸರ್. ಈ ಹಿರಿಯೂರಿನ ತಾಲೂಕಲ್ಲೇ ಇಷ್ಟು ಸಾವಿರ ಜನ ನಾವು ಹೆಣ್ಮಕ್ಳಿದ್ದೀವಿ ಅಂದರೆ, ಪ್ರಪಂಚದಾದ್ಯಂತ ನೋಡಿದಾಗ ನಮ್ಮ ಸ್ತ್ರೀ ಶಕ್ತಿ ಎಷ್ಟು ದೊಡ್ಡದಾಗಿರ್ಬೇಕಲ್ವಾ? ಆ ರೀತಿಯಲ್ಲಿ ಬೆನ್ನನ್ನು ನಾವೇ ತಟ್ಕೋಬೇಕು ಒಬ್ಬ ಹೆಣ್ಣಾಗಿ ಹುಟ್ಟಿದ್ದಕ್ಕೆ. ಯಾರಿಗೂ ಸಿಗದೇ ಇರುವಂಥ ಸೌಲಭ್ಯಗಳು ನಮಗೆ ಸಿಗ್ತವೆ, ಭಗವಂತ ಕೊಡ್ತಾನೆ. ಯಾಕಂದರೆ ಭಗವಂತನ ಪ್ರತಿರೂಪವಾಗಿ ನಾವು ಈ ಭೂಮಿಗೆ ಬಂದಿರ್ತೇವೆ ಒಬ್ಬ ಹೆಣ್ಣು ಮಗಳಾಗಿ. ಒಂದೊಂದು ಕಷ್ಟನ ದಾಟ್ಕೊಂಡು ಹೋಗೋದು ಒಬ್ಬ ಹೆಣ್ಣು ಮಗಳಷ್ಟೇ. ಫಾರ್ ಎಕ್ಸಾಂಪಲ್, ಗಂಡಸಿಗೆ ಏನಾದ್ರು ಕಷ್ಟ ಬಂದುಬಿಟ್ರೆ ಅವರು ಅಲ್ಲೇ ಕುಗ್ಗಿ ಹೋಗಿಬಿಡ್ತಾರೆ, ಎರಡನೇ ಕಷ್ಟಕ್ಕೆ ಅವರು ತಯಾರಾಗಿರುವುದಿಲ್ಲ. ಆದರೆ ನಾವು ಹೆಣ್ಮಕ್ಳು ಪ್ರತಿಯೊಂದು ಕಷ್ಟಗಳನ್ನು ದಾಟ್ಕೊಂಡು ಮುಂದೆ ನಾವು ಸುಖವನ್ನು ಕಾಣಿಸ್ತೇವೆ. 9 ತಿಂಗಳು ಹೊಟ್ಟೆಯಲ್ಲಿ ಒಂದು ಮಗುವನ್ನು ಹೊತ್ತಾಗ ಅದು 9 ತಿಂಗಳು ಎಷ್ಟು ಕಷ್ಟಪಟ್ಟಿರ್ತೇವೆ. ಆ ಮಗುನ ಹೆತ್ತು ಈ ಜಗತ್ತಿಗೆ ಕೊಟ್ಟಾಗ ಎಷ್ಟು ಸುಖ ಸಿಗ್ತದೆ. ಹಾಗೆಯೇ ನಾವೆಲ್ಲ ಹೆಣ್ಮಕ್ಳು ಬಹಳ ಅದೃಷ್ಟವಂತರು, ಒಬ್ಬ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಬಹಳ ಅದೃಷ್ಟವಂತರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಒಬ್ಬ ಹೆಣ್ಣು ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಕಷ್ಟ ಯಾರಿಗೆ ಬರುವುದಿಲ್ಲ ಹೇಳಿ? ಒಬ್ಬ ಮನುಷ್ಯನಿಗೆ ಕಷ್ಟ ಬಂದೇ ಬರ್ತದೆ. ಎಲ್ಲ ವಿಧದಲ್ಲೂ ಎಲ್ಲ ಫೀಲ್ಡಲ್ಲೂ ಕಷ್ಟ ಇರ್ತದೆ. ಗೃಹಿಣಿಯಾಗಿ ಕಷ್ಟ ಇರ್ಬೋದು, ನಟನೆಯಲ್ಲಿ ಕಷ್ಟ ಇರ್ಬೋದು, ಸಮಾಜ ಸೇವೆಯಲ್ಲಿ ಕಷ್ಟ ಇರ್ಬೋದು, ಸ್ಪೋರ್ಟ್ಸಲ್ಲಿ ಕಷ್ಟ ಇರ್ಬೋದು, ನಮ್ಮಂಥ ಅಂಗವಿಕಲರಲ್ಲಿ ಕಷ್ಟ ಇರ್ಬೋದು. ಕಷ್ಟ ಅನ್ನೋದು ಭಗವಂತ ಕೊಟ್ಟು ಶೋಧನೆ ಮಾಡ್ತಾನೆ ಅಂತ ನಾವು ಅನ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ತಿರುಪತಿಯಲ್ಲಿ 7 ಬಾಗಿಲಿದೆ. ಏನಕ್ಕೆ ಇಟ್ಟಿದ್ದಾನೆ ಭಗವಂತ 7 ಬಾಗಿಲು? ಫಸ್ಟು ತೆಗಿತೇವೆ, ಎರಡನೇದು ಸಿಗ್ತದೆ, ಎರಡನೇದು ತೆಗಿತೇವೆ, ಮೂರನೇ ತೆಗಿತೇವೆ, 4, 5, 6ನೇದು ತೆಗೆದಾಗ 7ನೇ ಬಾಗಿಲು ತೆಗೆದಾಗ ಅಲ್ಲಿ ವಿಷ್ಣು ಭಗವಂತ ಆರಾಮಾಗಿ ಮಲ್ಕೊಂಡಿರ್ತಾನೆ. ಅಂದರೆ ಈ 7 ಬಾಗಿಲನ್ನ ದಾಟಿ ನಾವು ಕಷ್ಟ ದಾಟಿ ಅನುಭವಿಸಬಹುದಾಗ ಮಾತ್ರ ಅಲ್ಲಿ ಸುಖ ಸಿಗ್ತದೆ ಅಂತ ಒಂದು ಅನುಭವ ಅಲ್ವಾ? ಅದೇ ಥರನೇ ಎಲ್ಲ ಹೆಣ್ಮಕ್ಳಿಗೂ ನಾವು ಕಷ್ಟಪಡಬೇಕು, ಫೇಲ್ಯೂರು ನಮ್ಗೆ ಬರಬೇಕು.
ಅಡಿಗೆ ಮಾಡುವಾಗ ಒಂದು ಒಗ್ಗರಣೆ ಸರಿ ಹಾಕಲಿಲ್ಲ, ಒಂದು ಪದಾರ್ಥ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದು ಫೇಲ್ಯೂರ್ ಆಗಿರುತ್ತೆ. ಅದನ್ನೇ ನಮಗೆ ನೆಕ್ಸ್ಟ್ ಪಾಠ ಹೇಳಿಕೊಡ್ತದೆ ನಾವು ಯಾವ ರೀತಿ ಸರಿ ಮಾಡ್ಬೋದು ಅಂತ. ಅದರಿಂದ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಬಹಳ ಆನಂದ ಪಡಿ ಮತ್ತು ಗರ್ವ ಪಡಿ. ಆದರೆ ಆ ಗರ್ವ ಅನ್ನೋದು ನಮ್ಮ ಮನಸ್ಸಲ್ಲಿರಬೇಕು, ನಮ್ಮ ಹೃದಯದಲ್ಲಿರಬೇಕು ಹೊರತು ನಮ್ಮ ತಲೆಗೆ ಹೋಗಬಾರ್ದು. ಸಮಾನತೆಯಾಗಿದ್ದೇವೆ ನಾವು. ಮೊದಲೆಲ್ಲ ಕಾಲದಲ್ಲಿ ಅಡುಗೆ ಮನೆ ಬಿಟ್ಟು ನಾವು ಹೊರಗಡೆ ಬರ್ತಾ ಇರಲಿಲ್ಲ ಅಲ್ವಾ ಹೆಣ್ಮಕ್ಳು. ಆದರೆ ಈಗ ಹಾಗಾಗಲ್ಲ, ಗಂಡತಿಗೆ ಸಮಾನಾಗಿ ನಾವು ದುಡಿತಾ ಇದ್ದೇವೆ. ಮನೆಯ ಸಂಸಾರ ನೋಗಿಲನ್ನು ನಾವು ಸರಿಯಾಗಿ ತೂಗ್ತಾ ಇದ್ದೇವೆ. ಮಕ್ಕಳಿಗೆ ನಾವು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೇವೆ. ಸಮಾಜದಲ್ಲಿ ನಮಗೆ ಒಂದು ಹೆಣ್ಣು ಅಂತ ಒಂದು ಗುರುತಿಂಪು ಸಮಾಜದಲ್ಲಿ. ಅದರಿಂದ ಸಂತೋಷ ಪಟ್ಟುಕೊಂಡು ಈ ಸಮಾಜದಲ್ಲಿ ನಾವು ಒಬ್ಬರಾಗಿ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕೇ ಹೊರತು ನಮಗಿಷ್ಟು ಕಷ್ಟ ಬಂತಲ್ಲ ಅಂತ ಯೋಚನೆ ಮಾಡಬಾರ್ದು. ನಾವು ಅಂದ್ಕೊಳ್ತೀವಿ ಭಗವಂತ ಎಲ್ಲ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾನೆ ನಮ್ಮ ಬಾಳಿನಲ್ಲಿ, ಒಂದು ಸಣ್ಣ ಬಾಗಿಲು ಸಹ ತೆಗೆದಿಲ್ಲ ಅಂದ್ಕೊಂಡ್ಬಿಟ್ಟು ಅಷ್ಟು ಕಷ್ಟ ಕೊಟ್ಟಿದ್ದೇವೆ ಅಂದ್ಕೊಳ್ತಾನೆ. ಪ್ರಾಯಶಃ ಅವನು ಮುಚ್ಚಿರ್ಬೋದು, ಆದರೆ ಅವನು ಬೀಗ ಹಾಕಿಲ್ಲ. ನಾವು ತಟ್ಟಿ ಓಪನ್ ಮಾಡುವಂಥ ಪ್ರಯತ್ನ ಪಡಬೇಕು. ಪ್ರಯತ್ನನೇ ಮೊದಲನ ಮೆಟ್ಲು ನಮ್ಮ ಲೈಫಲ್ಲಿ. ಯಾರಿಗೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಒಬ್ಬ ಮನುಷ್ಯನಿಗೆ ಪ್ರಯತ್ನವೇ ಫಸ್ಟು ಸ್ಟೆಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದನ್ನು ದಾಟಿ ಹೋದಾಗ ಖಂಡಿತವಾಗಿ ನಮಗೆ ಸುಖ ಆಗಲಿ ಸಕ್ಸಸ್ ಆಗಲಿ ಕಾದಿರುತ್ತೆ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಗಂಡಸು ಇಲ್ಲದೆ, ಒಬ್ಬ ಗಂಡು ಇಲ್ಲದೆ ಹೆಣ್ಣಿನ ಜೀವನ ಅಪೂರ್ಣ, ಅಂದರೆ ಇನ್ಕಂಪ್ಲೀಟು. ವಿದೌಟ್ ಅ ಮ್ಯಾನ್ ಅ ವುಮೆನ್ಸ್ ಲೈಫ್ ಇಸ್ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ. ಅಷ್ಟೇ ಸಮಾನವಾಗಿ ಒಬ್ಬ ಹೆಣ್ಣು ಮಗಳು ಇಲ್ಲ ಅಂದರೆ ಇಡೀ ಭೂಮಂಡಲನೇ ಇನ್ಕಂಪ್ಲೀಟ್ ಆಗಿರುತ್ತೆ ಅಲ್ವಾ. ನಾವು ಸೃಷ್ಟಿಕರ್ತರು, ಭಗವಂತ ನಮಗೆ ಆ ಭಾಗ್ಯ ಕೊಟ್ಟಿದ್ದಾನೆ. ಸೃಷ್ಟಿ ಮಾಡಿ ನಾವು ಈ ಭೂಮಿನ ಬೆಳೆಸಲಿಕ್ಕೆ, ಈ ಭೂಮಂಡಲನ ಬೆಳೆಸಲಿಕ್ಕೆ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ಹೆಮ್ಮೆಗೆ ನಾವು ತಗೊಂಡು ಅದಕ್ಕೆ ಸರಿಯಾಗಿ ನಾವು ದುಡಿದಾಗ ಇಂಥ ಸೇವಾ ಸಂಸ್ಥೆಗಳು ನೂರಾರು ಜನರು ನಮ್ಮ ಕೈ ಜೋಡಿಸ್ತಾರೆ. ನಮ್ಮಲ್ಲಿ ಏನು ಉಂಟು, ಟ್ಯಾಲೆಂಟ್ ಉಂಟು ಅಂತ ನಾವು ತೋರಿಸ್ಕೋಬೇಕು. ನಮ್ಮ ಮಕ್ಕಳಿಗೆ ನಾವೇ ಫಸ್ಟ್ ಟೀಚರು. ಆ ಮಕ್ಕಳನ್ನ ಸರಿದಾರಿ ತಗೊಂಡ್ಬಂದು ಆ ಜನ್ರೇಷನ್ ನಾವು ಮುಂದುವರಿಸ್ಕೊಂಡು ಹೋದಾಗ ಒಂದು ಸಂತೃಪ್ತಿ ಸಿಗುತ್ತೆ. ದೇಶಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆಯ ಮಗುವನ್ನು ನಾವು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂತ ಅನ್ಕೋಬೇಕು. ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಮಾತಾ ಶಯನೇಶು ವೇಶ್ಯ ಷಟ್ಕರ್ಮ ನಾರಿ ಕುಲಧರ್ಮ ಪತ್ನಿ. ಎಲ್ಲ ರಂಗದಲ್ಲೂ ಮಹಿಳೆ ತುಂಬ ಪೂಜನೀಯಳು. ಮಹಿಳೆಗೆ ಪುರುಷರ ಅಗತ್ಯ ಎಷ್ಟಿದೆಯೋ ಪುರುಷರಿಗೂ ಅಷ್ಟೇ ಮಹಿಳೆಯ ಅಗತ್ಯ ಇದೆ. ಪುರುಷ ಮತ್ತು ಮಹಿಳೆಯರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ತಮ್ಮ ಸಾಧನೆಯ ಹಾದಿಯಲ್ಲಿ ಬೆಳೆದು ಬಂದ ರೀತಿಯನ್ನು ಹೇಳಿರ್ತಕ್ಕಂಥ ವಿಶೇಷ ಚೇತನರಾಗಿರ್ತಕ್ಕಂಥ ನಮ್ಮ ಮಾಲತಿ ಕೃಷ್ಣಮೂರ್ತಿ ಒಳ್ಳ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ ಅಂತ ಕೇಳ್ತಾ, ಈಗ ಡಾಕ್ಟರ್ ಅಮ್ಮು ರಾಮಚಂದ್ರ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಮೈಸೂರಿವರಿಂದ ಒಂದು ಗೀತೆ. ಹಲೋ, ದಯವಿಟ್ಟು ಎಲ್ಲೆಲ್ಲಿದ್ರ ಅಲ್ಲೇ ಕೂತ್ಕೊಳ್ಳಿ, ಎದ್ದೆದ್ದು ಓಡಾಡಬೇಡಿ. ಇಲ್ಲಿ ಕರೆಂಟ್ ಇದೆ ನೋಡಿ, ಹಿಂದೆ ಮುಂದೆ LED ಹತ್ರ, LED ಹಿಂದ್ಗಡೆ ಇದ್ದೀರಾ, ದಯವಿಟ್ಟು ಆ ಕಡೆ ಸೈಡಿಗೆ ಬನ್ನಿ. ನೋಡಿ ಕರೆಂಟ್ ಇದೆ, ದಯವಿಟ್ಟು ಅಲ್ಲೆಲ್ಲ ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೇಳುತ್ತಾರ, ಮಣ್ಣಾಗ ಹೂಳುತ್ತಾರ, ಚೆಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ. ಸಂತೆ ನಗು ನಗುತ ಮಾಡಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ
ಹುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನುಜ, ನೀರುದು 3 ದಿವಸ. ಒಳಿತು ಮಾಡು ಮನುಜ, ನೀರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಬೇರಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಬೇರಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯಬ್ಯಾಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡು ಮನುಜ, ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೇಳನ್ನುತ್ತಾರ ಮಣ್ಣಾಗ ಹೂಳುತ್ತಾರ. ಚೆಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡು ಮನುಜ, ನೀರುದು 3 ದಿವಸ. ಒಂದು ದಿನ ಸಾವಿಗೆ ರಾಗಿರುವ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮೈಸೂರಿನಿಂದ ಆಹ್ವಾನಿಸಿದ ಬಸವರಾಜರವರೇ, ಮತ್ತೆ ತನ್ನ ಹೆಸರಿನಲ್ಲೇ ಅಮ್ಮ ಅಂತ ಸೇರಿಸ್ಕೊಂಡಿರುವ ಅಮ್ಮ ರಾಮಚಂದ್ರ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಜವಾಗ್ಲೂ ಮೊದಲ ಬಾರಿಗೆ ಇಷ್ಟೊಂದು ಜನ ಮಹಿಳೆಯರನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಆಶ್ಚರ್ಯ ಆಯಿತು. ಕಾರಣ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಜನನ ಸೇರಿಸ್ಬೇಕು ಅಂದರೆ ಗೊತ್ತು ನಿಮಗೆ ಏನೇನು ಮಾಡ್ತಾರೆ ಅಂತೇಳಿ. ಇಲ್ಲಿ ಏನೂ ಇಲ್ಲದೆ ಇಷ್ಟೊಂದು ಜನ ಸೇರಿರೋದು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ನಾನು ಕೆಲವೊಂದು ವಿಚಾರನ ಹೇಳ್ತೀನಿ, ಅದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಇನ್ನು ನಿಮ್ಮ ಮನೆಯಲ್ಲಿ ಯಾವುದೂ ಜಗಳನೇ ಇರೋಲ್ಲ, ಯಾರೂ ಜಗಳನೇ ಆಡೋದಿಲ್ಲ, ಎಲ್ಲ ತುಂಬ ಚೆನ್ನಾಗಿರ್ತೀರ. ಅದು ಕೆಲವು ಸೀಕ್ರೆಟ್ಗಳು, ಹೆಣ್ಣು ಮಕ್ಕಳ ಸೀಕ್ರೆಟ್ಸು, ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ಯಾರೂ ಜಗಳ ಆಡೋದಿಲ್ಲ, ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ. ಕಾರಣ ಹೆಣ್ಣಿನ ಮೆದುಳು ಯಾವ ಥರ ಇದೆ, ಗಂಡಸಿನ ಮೆದುಳು ಯಾವ ಥರ ಕೆಲಸ ಮಾಡುತ್ತೆ. ಹೆಣ್ಣನ್ನು ಶಕ್ತಿ ಅಂತ ಕರಿತೀವಲ್ವಾ. ಈಗ ನಾನು ಬರ್ತಾ ನೋಡಿದೆ, ಎಲ್ಲ ಊರಿನಲ್ಲೂ ಹೆಣ್ಣು ದೇವರು, ಗ್ರಾಮ ದೇವತೆ. ಇದುವರೆಗೂ ನಾನು ನೋಡಿದ ಹಾಗೆ ಯಾವ ಗಂಡು ಗ್ರಾಮ ದೇವತೆನೂ ಇಲ್ಲ, ಎಲ್ಲೂ ಇಲ್ಲ, ಎಲ್ಲ ಹೆಣ್ಣು. ಆದರೆ ಅದರ ಅರ್ಥ ಗೊತ್ತಿಲ್ಲ ಯಾರಿಗೂ. ಏನಕ್ಕೆ ಗ್ರಾಮ ದೇವತೆ ಹೆಣ್ಣೆ ಆಗಿರಬೇಕು?
ಯಾಕೆ ಗಂಡಾಗಿರಬಾರ್ದು ಯಾರಿಗೂ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಹೆಣ್ಣು ಮಹಿಳೆ ಅಂದರೆ ಶಕ್ತಿ ಅಂತ ಅರ್ಥ. ಮಹಿಳೆ ಶಕ್ತಿ ಯಾವ ಥರ ಅಂದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ದೇಹದಲ್ಲಿರುವ ಶಕ್ತಿಯನ್ನು ಬಿಡುಗಡೆ ಮಾಡುವ ಮೈಟೋಕಾಂಡ್ರಿಯಾ ಇದೆಯಲ್ಲ, ತಾಯಿಯಿಂದ ಬಂದಿರೋದು, ತಂದೆಯಿಂದ ಅಲ್ಲ. ಹಾಗಾಗಿ ಮಹಿಳೆನ ಆದಿಶಕ್ತಿ ಅಂತೀವಿ, ಪ್ರೈಮಾರ್ಡಿಯಲ್ ಎನರ್ಜಿ ಅಂತ ಕರಿತೀವಿ ನಾವು ಅದನ್ನ. ಅದು ಮೈಟೋಕಾಂಡ್ರಿಯಾ ಅಂತ ನಮ್ಮ ದೇಹದ ಒಳಗಿರುತ್ತೆ. ಅದು ತಾಯಿಯಿಂದ ಬಂದಿರೋದು, ತಂದೆಯಿಂದ ಬಂದಿರೋದಿಲ್ಲ. ಅದಕ್ಕೋಸ್ಕರ ಮಹಿಳೆನ ಆದಿಶಕ್ತಿ ಅಂತ ನಾವು ಕರೆಯುವಂಥದ್ದು. ಇದಕ್ಕಿನ್ನ ಬಹಳ ಅದ್ಭುತವಾದ ವಿಚಾರ ಅಂದರೆ ಇಡೀ ಇದುವರೆಗೂ ಜಗತ್ತಿನಲ್ಲಿ ಅರ್ಥ ಆಗದೆ ಇರೋ ಅಂಥ ಒಂದು ಸಂಗತಿ ಯಾವುದು ಅಂದರೆ ಹೆಂಗಸು. ಇದುವರೆಗೂ ಹಿಂದೆ ಎಲ್ಲ ಗಂಡಸರಿಗೂ ಯಾರಿಗೂ ಅರ್ಥ ಆಗಿಲ್ಲ, ಮುಂದೆನೂ ಅರ್ಥ ಆಗಲ್ಲ. ಏಕೆಂತಂದ್ರೆ ಅರ್ಥ ಆಗದೆ ಇರೋ ಒಂದು ಸಂಗತಿ ಯಾವ್ದಾದ್ರು ಇದೆ ಜಗತ್ತಲ್ಲಿ ಅಂದರೆ ಅದು ಹೆಣ್ಣು. ಯಾಕೆಂದ್ರೆ ಅವಳಿಗೆ ಒಂದೊಂದು ನಿಮಿಷಕ್ಕೂ ಬದಲಾಗ್ತಿರ್ತಾಳೆ. ಇವಾಗ ಒಂದು ಇಷ್ಟ ಅಂದರೆ ನಾಳೆಗೆ ಇನ್ನೊಂದು ಇಷ್ಟ, ಅರ್ಥನೇ ಆಗಲ್ಲ ಅವ್ರಿಗೆ. ಇದು ಯಾಕೆ ಈ ಥರ, ಏನಕ್ಕೆ ಈ ಥರ ಅಂತ ಗೊತ್ತಿಲ್ಲ. ಕಾರಣ ಏನು ಅಂತಂದರೆ ಮೊದಲನೇದಾಗಿ ಎಲ್ಲ ಹೆಣ್ಮಕ್ಳು ತಿಳ್ಕೋಬೇಕಾಗಿದ್ದು ಗಂಡಸರ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಾಗ್ಬಿಟ್ರೆ ನೀವೇ ಮಹಾರಾಣಿರು. ತುಂಬ ಚೆನ್ನಾಗಿ ಅವರನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡ್ಬೋದು. ನಿಮ್ಮ ಮೆದುಳು ಯಾವ ಥರ ಕೆಲಸ ಮಾಡುತ್ತೆ, ಅವರ ಮೆದುಳು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಯಾರು ಜಗಳ ಆಡಲ್ಲ, ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ. ಕಾರಣ ಅದಕ್ಕೋಸ್ಕರನೇ ಹೆಣ್ಣು ತುಂಬ ಒಂದು ವೈಶಿಷ್ಟ್ಯ ಅಂತ ನಾವು ಹೇಳೋದು. ಮೊದಲನೇದಾಗಿ ಮಹಿಳೆಯನ್ನ ನಾವು ಶಕ್ತಿ ಅಂತೀವಿ. ಕಾರಣ ಮಲ್ಟಿ ಟಾಸ್ಕರ್. 10 ಕೆಲಸ ಕೊಡಿ, 10 ಕೆಲಸನೂ ಒಂದೇ ಸಮನೆ ಎಲ್ಲ ಕೆಲಸ ಮಾಡ್ತಾರೆ. ಅಡುಗೆ ಮಾಡ್ತಾ ಇರ್ತಾರೆ, ಕುಕ್ಕರ್ ಕೂಗ್ತಿರುತ್ತೆ, ಮಿಕ್ಸಿ ಇರುತ್ತೆ, ಮಕ್ಕಳಿಗೇನೋ ತಿಂಡಿ ಕೊಡ್ತಾರೆ, ಗಂಡ ಏನೋ ಕೇಳ್ತಾನೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಕಾರಣ ಅವರು ಮಲ್ಟಿ ಟಾಸ್ಕರ್, ಬಹಳ ಎಲ್ಲ ಕೆಲಸವನ್ನು ಮಾಡುವ ಥರ ಅವರ ಬ್ರೈನ್ ಆ ಥರ ಡಿಸೈನ್ ಆಗಿದೆ. ಆದರೆ ಗಂಡಸರಿಗೆ ಹೆಂಗೆ ಅಂದರೆ ಒಂದೇ ಒಂದು ಕೆಲಸ ಹೇಳ್ಬೇಕು ನೀವು. ಇದುವರೆಗೂ ನೀವು ಮಾಡೋ ತಪ್ಪೇನು ಅಂದರೆ 2 ಕೆಲಸ ಹೇಳ್ತೀರ. 2 ಕೆಲಸ ನೀವು ಯಾವಾಗ ಹೇಳ್ತೀರಾ ಅವ್ರಿಗೆ ಮಾಡೋಕೆ ಆಗೋದಿಲ್ಲ, ಯಾರಿಗೂ ಆಗಲ್ಲ. ಜಗತ್ತಲ್ಲಿ 2 ಕೆಲಸ ಒಟ್ಟಿಗೆ ಮಾಡಿರುವ ಗಂಡಸು ಯಾರೂ ಇಲ್ಲ. ಒಂದು ಕೆಲಸ ಆದ ನಂತರ ಹೇಳ್ಬೇಕು, ಅವಾಗ ಮಾಡ್ತಾರೆ. 2 ಕೆಲಸ ಒಟ್ಟಿಗೆ ಹೇಳಿದ್ರೆ 2 ಹಾಳು. 2 ಯಾರು ಮಾಡಿರೋದು ನಾನು ನೋಡಿಲ್ಲ, ಅಪರೂಪ. ಕೆಲವರು ಮಾಡ್ಬೋದು, ಬಹಳ ಅಪರೂಪ. ಹಾಗಾಗಿ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದು ಎಲ್ಲ ಹೆಂಗಸರು ಕೆಲಸಗಳು ಇದ್ದಾಗ ಒಂದು ಕೆಲಸ ಆದ ನಂತರ ಇನ್ನೊಂದು ಕೆಲಸನ ಹೇಳ್ಬೇಕು. ಏಕೆಂದರೆ ಅವರಿಗೆ ಎಲ್ಲ ಕೆಲಸವನ್ನ ಒಟ್ಟಿಗೆ ಮಾಡುವ ಶಕ್ತಿ ಇಲ್ಲ. ಕಾರಣ ಅವರ ಮೆದುಳಿನ ರಚನೆ ಇದೆಯಲ್ಲ, ಅದು ಕಂಪಾರ್ಟ್ಮೆಂಟ್ ಥರ ಇದೆ. ಆದರೆ ಮಹಿಳೆಯ ಮೆದುಳು ಕಲಸಿ ಮೇಲೋಗ್ರ ಆಗಿರೋದು. ಕನೆಕ್ಷನ್ಗಳು ಬಲದಿಂದ ಎಡ, ಎಡದಿಂದ ಬಲ, ಹಿಂದೆ ಮುಂದೆ ಕನೆಕ್ಷನ್ಸ್ಗಳಿದೆ. ಎಲೆಕ್ಟ್ರಿಕ್ ಕನೆಕ್ಷನ್ ವೈರ್ ನೋಡಿದಿರಲ್ವ ನೀವು, ಆ ಥರ. ಆದರೆ ಪುರುಷರದ್ದು ಕಂಪಾರ್ಟ್ಮೆಂಟ್. ಹಾಗಾಗಿ ಮೊದಲನೇದಾಗಿ ಮಹಿಳೆ ಎಲ್ಲ ಥರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಕನೆಕ್ಷನ್ಸ್ಗಳು ಆ ಥರ ಇರುತ್ತವ್ರಿಗೆ. ಎರಡನೇದು ಬಹಳ ಮುಖ್ಯವಾದದ್ದು ಎಮೋಷನಲ್ ಮೆಮೊರಿ ಅಂತ ಹೇಳ್ತೀವಿ ಮಹಿಳೆಯರಿಗೆ. ಅಂದರೆ ನಿಮಗೆ ನೀವು ನಿಮ್ಮ ಗಂಡ ನಿಮ್ಮನ್ನು ನೋಡೋಕ್ಕೆ ಮೊದಲ ಸಲ ಬಂದಾಗ ಯಾವ ಸೀರೆ ಹುಟ್ಟಿದ್ರಿ, ಅವ್ರು ಯಾವ ಡ್ರೆಸ್ ಹಾಕಿದ್ರು ಜ್ಞಾಪಕ ಇರುತ್ತೆ. ಎಲ್ಲರ ಬರ್ತಡೇ ಜ್ಞಾಪಕ ಇರುತ್ತೆ, ಎಲ್ಲದು ಒಳ್ಳೊಳ್ಳೆ ವಿಚಾರ ಜ್ಞಾಪಕ ಇರುತ್ತೆ. ಆದರೆ ಪುರುಷರ ಮೆದುಳು ಯಾವ ಥರ ಅಂದರೆ ಎಮೋಷ್ನಲ್ ಮೆಮೊರಿ ಇರೋದಿಲ್ಲ. ಅವರಿಗೆ ಮದುವೆ ಆದ ದಿನನೇ ಜ್ಞಾಪಕ ಇರೋದಿಲ್ಲ. ನೀವು ಜ್ಞಾಪಕ ಇದ್ರೆ ನಿಮ್ಮ ಪುಣ್ಯ, ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ ಅಷ್ಟು. ಅಂದರೆ ಅದಕ್ಕೆ ಎಮೋಷನಲ್ ಮೆಮೊರಿ ಇಲ್ಲ. ಆದರೆ ಎಲ್ಲರ ಪ್ರಾಬ್ಲಮ್ ಏನಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ನನ್ನ ಗಂಡ ನನ್ನ ಬರ್ತಡೇ ದಿನ ವಿಶ್ ಮಾಡಲ್ಲ, ನನಗೇನೋ ಅಪ್ರಿಸಿಯೇಷನ್ ಕೊಡಲ್ಲ. ಪ್ರತಿಯೊಬ್ಬರದು ಅದನ್ನೇ. ಆದರೆ ಗೊತ್ತಿಲ್ಲ ಅವ್ರಿಗೆ, ಪಾಪ ಅವರಿಗೆ ಅದು ಜ್ಞಾಪಕದಲ್ಲಿ ಇರೋಲ್ಲ ಅಂತೇಳಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ನಾವೇ ಜ್ಞಾಪಿಸ್ಬೇಕು. ನಾವೇ ಎಲ್ಲ ಹೇಳ್ಬೇಕು, ನಿಮ್ಮ ಮಗನ ಬರ್ತಡೇ, ನನ್ನ ಬರ್ತಡೇ ವಿಶ್ ಮಾಡಿ ಅಂತೇಳಿ. ಏನು ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಎಮೋಷನಲ್ ಮೆಮೊರಿ ಏನಕ್ಕೆ ಕಮ್ಮಿ ಅಂದರೆ ಅವರ ಮೆದುಳಿನ ಒಂದು ಭಾಗ ಸಣ್ಣದಾಗಿದೆ. ಮಹಿಳೆಯಲ್ಲಿ ದೊಡ್ಡದದು ಹಿಪ್ಪೋ ಕ್ಯಾಂಪಸ್ ಅಂತ, ಆದರೆ ಪುರುಷರಲ್ಲಿ ಅದು ಸಣ್ಣದು. ಹಾಗಾಗಿ ಇನ್ನು ಮುಂದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಗಂಡಂದಿರ ಜೊತೆ ಜಗಳ ಆಡಬೇಡಿ. ನನಗೆ ವಿಶ್ ಮಾಡಲಿಲ್ಲ, ನನಗೆ ಹಬ್ಬಕ್ಕೆ ಸೀರೆ ತೆಕ್ಕೊಡ್ಲಿಲ್ಲ, ಮರ್ತು ಬಿಟ್ರಿ. ಏಕೆಂದರೆ ಮರೆಯೋದು ಸ್ವಭಾವ, ಅದು ಸಹಜ ಗುಣ. ಅದು
ಹಾಗಾಗಿ ಇನ್ನು ಮುಂದೆ ನೀವೇ ಜ್ಞಾಪಿಸಿ. ಹಬ್ಬ ಬರ್ತಾ ಇದೆ, ಸೀರೆ ಬೇಕು ಅಂತ ನೀವೇ ಕೇಳಿ. ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅವರು ನನಗೆ ಕೊಡಿಸ್ತಾರೆ ಅಂತ. ಕಾರಣ ಆ ಥರ ಮೆಮೊರಿಗಳು ಇರೋದಿಲ್ಲ. ಇನ್ನೊಂದು ಬಹಳ ಅದ್ಭುತವಾದ ಹೆಣ್ಣಿನ ಗುಣ ಏನು ಅಂತಂದ್ರೆ ಕಣ್ಣೀರು. ಎಲ್ಲ ಹೇಳ್ತಾರೆ ಹೆಣ್ಮಕ್ಳು ಅಳ್ತಾರೆ, ಮಾತಿನ ಮುಂಚೆ ಅಳ್ತಾರೆ, ಅಸ್ತ್ರ ಅದು ಅಂತಾರೆ. ಅಸ್ತ್ರ ಅಲ್ಲ, ಕಣ್ಣೀರು ಚಿಕಿತ್ಸೆ ಅಂತ ಹೇಳ್ತೀವಿ ವಿಜ್ಞಾನದಲ್ಲಿ. ಕಾರಣ ಒತ್ತಡ ಏನಿರುತ್ತೆ ಆ ಒತ್ತಡನ ಈಚೆಗೆ ಹಾಕ್ಬೇಕು ಅಂತಂದ್ರೆ ಅಳು ಬರಬೇಕು. ಕಣ್ಣೀರಿನ ಮುಖಾಂತರ ಒತ್ತಡ ಈಚೆ ಬರುತ್ತೆ. ಆದರೆ ನಮ್ಮಲ್ಲಿ ಪುರುಷರು ಅಳಾಗಿಲ್ಲ, ಅದೊಂದು ರೂಲ್, ಗಂಡಸರು ಅಳಬಾರ್ದು ಅಂತ. ತಂದೆ ತಾಯಿ ಸತ್ತೋಗಿರ್ತಾರೆ, ಅಳಕ್ ಆಗ್ತಿಲ್ಲ, ಅಳಬೇಕು, ಅಳ್ತಿಲ್ಲ ಅವರು. ಅದಕ್ಕೇನಾಗುತ್ತೆ ಹೇಳಿ, ಒತ್ತಡವನ್ನ ಒಳಗಡೆ ಇಟ್ಕೊಂಡು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಎಲ್ಲ ಅಪ್ಪಂದ್ರು ಬೇಗ ಹೊಟ್ಟೋಗ್ತಾರೆ, ಅಮ್ಮಂದ್ರು ಚೆನ್ನಾಗೇ ಇರ್ತಾರೆ ಅಲ್ವಾ. ಕಾರಣ ಏನಂದ್ರೆ ಒತ್ತಡವನ್ನು ಹೊರಗೆ ಹಾಕುವ ವಿಧಾನ ಕಣ್ಣೀರು. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಇತ್ತೀಚೆಗೆ ಮಹಿಳೆಯರಿಗೆ ಬಹಳಷ್ಟು ಮಾನಸಿಕ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ತುಂಬ ಆಂಗ್ಸೈಟಿ, ಡಿಪ್ರೆಷನ್ನು. ಕಾರಣ ಏನು ಗೊತ್ತಾ ನಿಮಗೆ? ಇತ್ತೀಚಿನ ದಿನದಲ್ಲಿ ನಮ್ಮ ಕೆಲವೊಂದು ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಬಹಳಷ್ಟು ಚಲನಚಿತ್ರಗಳು ಕಣ್ಣೀರಿನ ಚಲನಚಿತ್ರಗಳು ಅಲ್ವಾ. ತವರಿನ ತೇರು, ತವರು ಮನೆ, ಬೇಜಾರಾಗಿರುತ್ತೆ, ಅಲ್ಲಿಗೆ ಹೋಗ್ತಾರೆ, ಹತ್ಬಿಟ್ಟು ಚೆನ್ನಾಗಿ ಈಚೆ ಬರೋಷ್ಟರಲ್ಲಿ ಆರಾಮಾಗಿ ಬರ್ತಾರೆ. ಶ್ರುತಿ ಮೇಡಮ್ ಫಿಲಮ್ ಬರ್ತಾ ಇಲ್ಲ ಇವಾಗ, ಈಗ ಬರ್ತಾ ಇರೋದೆಲ್ಲ KGF, ಲಾಂಗು ಮಚ್ಚು. ಅಳಕ್ಕೆ ದಾರಿನೇ ಇಲ್ಲ. ಏನ್ ಮಾಡ್ತಾರೆ ಅವಾಗೇನಾಗುತ್ತೆ, ಮೈ ಮೇಲೆ ದೇವ್ರು ಬರುತ್ತವಾಗ. ಇನ್ನೇನ್ ಮಾಡೋಕ್ಕಾಗಲ್ಲ, ಅವಾಗ ದೇವ್ರು ಬರಲೇಬೇಕು. ಅವಾಗ ಡ್ಯಾನ್ಸ್ ಮಾಡಿ ರೀಲ್ ಮಾಡಿ ಅದನ್ನ ಹಾಕೋದು. ಕಾರಣ ಏನು ಅಂದ್ರೆ ಒತ್ತಡನ ಒಳಗಡೆ ಇಟ್ಕೊಳಕ್ ಆಗೋದಿಲ್ಲ. ಅದು ಕಣ್ಣೀರಿನ ಮುಖಾಂತರ ಹೊರಗಡೆ ಬರೋದ್ರಿಂದ ಹೆಂಗಸರು ಯಾವಾಗಲೂ ಆರೋಗ್ಯವಾಗಿರ್ತಾರೆ. ನೋಡಿ, ನೀವು ಎಷ್ಟೇ ಒತ್ತಡ ಆಗಿರ್ಬೋದು, ಅದನ್ನು ನಿಭಾಯಿಸುವ ಶಕ್ತಿ ಹೆಣ್ಣಿಗಿದೆ. ಕಾರಣ ಕಣ್ಣೀರು. ಹಾಗಾಗಿ ಇನ್ನು ಮುಂದೆ ನಿಮ್ಗೇನಾದ್ರು ಒತ್ತಡ ಆದರೆ ಅಳ್ತುಬಿಡಿ, ಏನು ತಲೆ ಕೆಡಿಸ್ಕೋಬೇಡಿ. ಕಾರಣ ಅದು ಚಿಕಿತ್ಸೆ, ಅದು ಥೆರಪಿ ಅಂತೀವಿ. ಆದರೆ ಅಂಥ ಸೌಭಾಗ್ಯ ಗಂಡಸರಿಗೆ ಇಲ್ಲ, ಅವರಿಗೆ ಅಳಕ್ಕಾಗೋದಿಲ್ಲ. ಹತ್ರ ಏನು ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ಕಣ್ಣೀರಿನ ಮುಖಾಂತರ ಕಾರ್ಟಿಸಾಲ್ ಅಂತ ಒತ್ತಡದ ಹಾರ್ಮೋನು ಕಣ್ಣೀರಿನ ಮುಖಾಂತರ ಹೊರಗೆ ಬರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಪುರುಷರು ಮಹಿಳೆಯರಿಗಿರುವ ಬಹಳ ದೊಡ್ಡ ಡಿಫರೆನ್ಸ್ ಅಂದರೆ ನೋವನ್ನು ತಡೆದುಕೊಳ್ಳುವ ಶಕ್ತಿ. ಎಂಥ ಅದ್ಭುತ ಅಂತಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಮಹಿಳೆಯರಿಗೆ ಪ್ರತಿ ತಿಂಗಳು ಋತುಸ್ರಾವ, ಅದು ಎಷ್ಟು ನೋವಿರುತ್ತೆ ಅಂದರೆ ಇತ್ತೀಚಿನ ದಿನದಲ್ಲಿ ಒಂದು ದಿನ ರಜಾ ಕೊಡ್ತಾ ಇದ್ದಾರೆ. ಋತುಸ್ರಾವ ಇದ್ದಾಗ ಒಂದು ದಿನ ರಜಾ ಕೊಡಬೇಕು ಅಂತ ಒಂದು ಗೌರ್ಮೆಂಟ್ ರೆಗ್ಯುಲೇಷನ್ ಬಂದಿದೆ. ಆಮೇಲೆ ಹೆರಿಗೆ ನೋವಿದೆಯಲ್ಲ, ಹೆರಿಗೆ ನೋವಿನಷ್ಟು ನೋವು ಜಗತ್ತಿನಲ್ಲಿ ಯಾವ ನೋವು ಇಲ್ಲ ಅಂತ ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಹೆರಿಗೆ ನೋವಿದೆಯಲ್ಲ, ಅದಕ್ಕೆ ಸಮನಾದಂಥ ನೋವು ಯಾವುದೂ ಇಲ್ಲ, ಅದೇ ದೊಡ್ಡ ನೋವು. ಅಂಥ ನೋವನ್ನು ತಡ್ಕೊಂಡಿರೋಂಥ ಮಹಿಳೆಗೆ ಬೇರೆ ಯಾವ ನೋವು ಏನು ಅನಿಸೋದೇ ಇಲ್ಲ. ನೋಡಿ, ಎಲ್ಲ ಕಡೆ ಗಂಡ ಎಷ್ಟೇ ಕುಡುಕ ಆಗಿರ್ಬೋದು, ಹೊಡಿಬೋದು, ಬಡಿಬೋದು, ಆದರೆ ಆ ತಾಯಿ ಏನು ಮಾಡ್ತಾಳೆ, ಮಕ್ಕಳನ್ನ ಕಾಪಾಡ್ತಾಳೆ, ಜೋಪಾನ ಮಾಡ್ತಾಳೆ. ಎಷ್ಟೇ ಕಷ್ಟಗಳಿದ್ರು ಅದನ್ನ ತಡ್ಕೊಳ್ತಾಳೆ. ಕಾರಣ ಪ್ರಕೃತಿನೇ ಅವಳನ್ನ ನೋವನ್ನ ತಡೆದುಕೊಳ್ಳಕ್ಕೆ ಅವಳನ್ನ ರೆಡಿ ಮಾಡಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಎಲ್ಲ ವಿಚಾರ ನಾವು ನೋಡ್ತಾ ಇದ್ರೆ ಮಹಿಳೆಯರು ಒಂದು ವಿಶಿಷ್ಟ ಅಂತ ನಾವು ಹೇಳ್ಬೋದು. ಇನ್ನೊಂದು ಬಹಳ ಅದ್ಭುತವಾದ ಮಹಿಳೆಯರಿಗೆ ಒಂದು ಅದ್ಭುತವಾದ ಕಲೆ ಇದೆ. ಅದೇನು ಅಂದ್ರೆ ಇಷ್ಟನ್ನ ಇಷ್ಟು ಮಾಡಿ ಹೇಳೋ ಅಂಥದ್ದು. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು, ನಿಜವಾಗ್ಲೂ ಅದ್ಭುತ ಅದು. ಆದರೆ ಹುಲಿ ಹೋದ್ರು ಇಲಿ ಹೋಯ್ತು ಅಂತ ಹೇಳೋದು ಪುರುಷರು, ಹೇಳಕ್ ಬರಲ್ಲ. ಅದನ್ನ ವರ್ಬಲ್ ಕಮ್ಯುನಿಕೇಶನ್ ಅಂತೀವಿ. ಅದಕ್ಕೆ ನೋಡಿ, ಗಗನ ಸಖಿಯರು ಮಹಿಳೆಯರು, ರಿಸೆಪ್ಷನಿಸ್ಟು ಮಹಿಳೆಯರು, ಎಲ್ಲೆಲ್ಲಿ ಎಲ್ಲ ಜನನ್ನ ಚೆನ್ನಾಗಿ ಪ್ಲೀಸ್ ಮಾಡ್ಬೇಕಾಗಿ ಹೆಣ್ಮಕ್ಳೇ ಬೇಕು, ಗಂಡು ಮಕ್ಳ ಕೈಲಿ ಆಗಲ್ಲ ಅದು. ಏಕೆಂದ್ರೆ ಅವರಿಗೆ ವರ್ಬಲ್ ಕಮ್ಯುನಿಕೇಶನ್ ಇರಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ. ಎಲ್ಲ ನೋಡಿ, ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಮನೆಯವ್ರನ್ನ ಕೇಳ್ತಿದ್ದೀರಾ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಇಂದಾಗ, ಚೆನ್ನಾಗಿ ಕಾಣ್ತಿದ್ಯಾ ಅಷ್ಟೇ ಹೇಳೋದವ್ರು, ಅದಕ್ಕಿಂತ ಜಾಸ್ತಿ ಏನು ಹೇಳಲ್ಲ. ಕಾರಣ ಅವ್ರಿಗೆ ಹೇಳಕ್ಕೆ ಬರೋಲ್ಲ. ಪ್ರೀತಿ ಇರುತ್ತೆ, ಆದರೆ ನಿನ್ನ ಕಣ್ಣು ಕಮಲ, ನಿನ್ನ ಮೂಗು ನಾಸಿಕ, ನೀನು ಬಳುಕುವ ಬಳ್ಳಿ ಅಂತ ಹೇಳಿರುವ ಗಂಡಸು ಜಗತ್ತಲ್ಲಿ ಯಾರೂ ಇಲ್ಲ. ನೀವೆಲ್ಲದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಅಂತ ಹೇಳಲ್ಲ, ಅವರು ಬರಲ್ಲ.
ಸೊ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾರಣ ವರ್ಬಲ್ ಕಮ್ಯುನಿಕೇಷನಲ್ಲಿ ಗಂಡಸರು ಬಹಳ ವೀಕು, ಆದರೆ ಇನ್ಮೇಲೆ ಪ್ರೀತಿ ಇರುತ್ತೆ. ಹೇಳಿಲ್ಲ ಅಂದಿದ ತಕ್ಷಣ ಸೀರಿಯಲಲ್ಲಿ ನೋಡ್ತಿರಲ್ಲ 2-2, 3-3 ಮನೆಗಳು, ಅದೇನೂ ಇರಲ್ಲ, ಎಲ್ಲ ಸುಳ್ಳು. ಎಲ್ಲೂ ಜಗತ್ತಲ್ಲಿ 1% ಹಂಗಿಲ್ಲ. ಆದರೆ ನೀವೇನು ಮಾಡ್ತೀರಾ ಅಂದರೆ, ಯಾವಾಗ ನಿಮ್ಮನ್ನು ಹೊಗಳಲ್ಲ, ನಿಮ್ಮ ಬಗ್ಗೆ ಮಾತಾಡಲ್ಲ, ಅವಾಗ ಏನೋ ಇದೆ ಅಲ್ಲಿಂದ ಶುರು ಆಗುತ್ತೆ ಮನೆಯ ತಾಪತ್ರಯಗಳು. ಆ ಥರ ಏನೂ ಇರೋದಿಲ್ಲ. ಅದೆಲ್ಲ ಸುಮ್ಮನೆ ಎಡಿಟೆಡ್ ಅಷ್ಟೇನೆ, ಎಡಿಟ್ ಮಾಡಿ ತೋರಿಸೋದು. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಈಗ ನೀವು ಮೊಬೈಲಲ್ಲಿ ನೋಡ್ತೀರಾ ಅಲ್ವಾ, ಅವಳ ಬರ್ತ್ಡೇ ದಿನ 12 ಗಂಟೆ ರಾತ್ರಿಗೆ ಗಂಡ ಏಳಿಸಿ ಅವಳಿಗೆ ಏನೋ ಒಂದು ಗಿಫ್ಟ್ ಕೊಡ್ತಾನೆ, ಸುಳ್ಳು, ಯಾರೂ ಕೊಡೋಲ್ಲ. ಕೊಟ್ಟಾದ್ಮೇಲೆ ಜಗಳ ಆಡ್ತಾರೆ. ಆದರ್ಶ ದಂಪತಿಗಳಿಗೆ ಹೋಗ್ತಾರಲ್ವಾ, ಹೋಗ್ತಾನೂ ಜಗಳ ಆಡ್ಕೊಂಡೋಗಿರ್ತಾರೆ, ಬರ್ತಾನೂ ಜಗಳ ಆಡ್ಕೊಂಡು ಬರ್ತಾರೆ. ಕಾರಣ ಅಂತ ಆದರ್ಶ ದಂಪತಿಗಳು ಜಗತ್ತಲ್ಲಿ ಯಾರೂ ಇಲ್ಲ, ಎಲ್ಲ ಕಿತ್ತಾಡ್ಕೊಂಡಿರೋರೆ, ಕಿತ್ತಾಡಿ ಜೊತೆಯಾಗಿ ಚೆನ್ನಾಗಿರ್ತಾರೆ. ಇದು ಸತ್ಯ. ಹಾಗಾಗಿ ಕೆಲವೊಂದು ಡಿಫ್ರೆನ್ಸ್ಗಳಿರುತ್ತೆ ಗಂಡಸು ಮತ್ತು ಹೆಂಗಸಿಗೆ, ಅದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಹೆಣ್ಣನ್ನ ನಾವು ಶಕ್ತಿ ಅಂತ ಕರಿತೀವಿ. ಹೆಂಗಸರ ಈ ಮಹಿಳಾ ದಿನಾಚರಣೆಯ ದಿನ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು. ಕಾರಣ ನಮ್ಮ ದೈಹಿಕ ಆರೋಗ್ಯ ಇದೆಯಲ್ಲ ಬಹಳ ಮುಖ್ಯ. ಕಾರಣ ಎಲ್ಲ ತಾಯಂದ್ರು ಅವರ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಹಳಷ್ಟು ಬ್ರೆಸ್ಟ್ ಕ್ಯಾನ್ಸರ್ ಕೇಸ್, ನಾನು ಅದ್ರ ಬಗ್ಗೆ ಪುಸ್ತಕ ಎಲ್ಲ ಬರೆದಿದ್ದೀನಿ ಕ್ಯಾನ್ಸರ್ ಬಗ್ಗೆ. ಅದರಲ್ಲಿ ಏನಾಗಿರುತ್ತೆ ಅಂದರೆ, ಅವ್ರಿಗೆ ಗೊತ್ತಾಗಿರುತ್ತೆ ಗಂಟು ಇರುತ್ತೆ ಎಲ್ಲೋ, ಆದರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು. ಮಗಳು ಮದುವೆ ಬಂತು, ಅದು ಮುಗಿಸ್ಕೊಂಡು ತೋರಿಸೋಣ ಡಾಕ್ಟ್ರಿಗೆ. ಮದುವೆ ಆಯಿತು, ಬಾಣಂತನಕ್ಕೆ ಬಂದ್ಲು, ಅದು ಮುಗಿಸ್ಕೊಂಡು ತೋರಿಸೋಣ. ಆಮೇಲೆ ಅಯ್ಯೋ ನಾನು ಹೇಳ್ಬಿಟ್ರೆ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ, ಹೇಳೋದೇ ಬೇಡ. ಎಷ್ಟೋ ಜನಕ್ಕೆ ಸರ್ವಿಕ್ಸ್ ಕ್ಯಾನ್ಸರು, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಹೇಳಲ್ಲ ಯಾರು. ಏನಕ್ಕೆ ಅಂದರೆ ಹೇಳಿದ್ರೆ ಗಾಬರಿ ಆಗ್ಬಿಡ್ತಾರೆ. ಗಾಬರಿಗಿನ್ನ ನೀವು ಕೊನೆ ಹಂತದಲ್ಲಿ ವೈದ್ಯರ ಹತ್ರ ಹೋದಾಗ ಏನಾಗುತ್ತೆ ಅಂದರೆ ಹೇಳ್ತಾರೆ ಅವರು, ನೀವು ಮೊದಲೇ ಬರೋದಲ್ವಾ, ಇಷ್ಟು ಲೇಟಾಗಿ ಬಂದ್ರಿ, ನೋಡಿ ಎಂಥ ತೊಂದರೆ ಆಗಿದೆ ಅಂತ. ಹಾಗಾಗಿ ತಾಯಿ ಏನು ಮಾಡ್ತಾಳೆ, ಇಡೀ ಕುಟುಂಬವನ್ನು ಚೆನ್ನಾಗಿಡ್ತಾಳೆ, ಆದರೆ ತನ್ನ ಆರೋಗ್ಯವನ್ನೇ ತಾನು ಹಾಳು ಮಾಡ್ಕೊಂಡ್ಬಿಡ್ತಾಳೆ. ಹಾಗಾಗಿ ನೀವು ಕುಟುಂಬಕ್ಕೆ ಬಹಳ ಮುಖ್ಯ. ಮಹಿಳೆ ಕುಟುಂಬ ಒಂದು ಹೆಣ್ಣಿಲ್ಲದ ಮನೆ ಅಂತಂದರೆ ನೀವು ನೋಡ್ಬೋದು, ಅಲ್ಲಿ ಯಾವುದೂ ಒಂದು ಸರಿಯಾಗಿರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಲೇಬೇಕಾಗುತ್ತೆ. ಈಗ ನೋಡಿ, ನೀವೆಲ್ಲ ಗ್ರಾಮೀಣ ಪ್ರದೇಶದವರು, ಹಾಗಾಗಿ ನಾವು ತುಂಬ ಒಳ್ಳೊಳ್ಳೆ ಆಹಾರ ತಿನ್ನಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಇಲ್ಲೇ ಸಿಕ್ಕುವಂಥ ಹಣ್ಣುಗಳು, ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈ ಥರ ಸೊಪ್ಪುಗಳು, ಹಣ್ಣು, ತರಕಾರಿ, ಇದನ್ನೆಲ್ಲ ಯಥೇಚ್ಛವಾಗಿ ನಾವು ತಿನ್ನಬೇಕಾಗುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನೀವೆಲ್ಲ ತಿಳ್ಕೋಬೇಕಾಗಿರೋಂತಹ ಒಂದು ವಿಚಾರ ಏನಂತಂದರೆ, ರಾತ್ರಿ ಹೊತ್ತು ತುಂಬ ಹೊತ್ತು ನೀವು ಟಿ ವಿ ನೋಡಬೇಕು. ಟಿ ವಿ ಮೊಬೈಲ್ನ ಜಾಸ್ತಿ ನೋಡಬಾರ್ದು. ಕಾರಣ ಏನಂತಂದರೆ, ಮೊಬೈಲ್ ಮತ್ತು ಟಿ ವಿಯಿಂದ ಬರುವ ಒಂದು ಬ್ಲೂ ಲೈಟ್ ಏನಿದೆ ಅದರಿಂದ ಕ್ಯಾನ್ಸರ್ ಉಂಟಾಗುತ್ತೆ. ಮತ್ತು ನಮ್ಮ ಮೆದುಳಿನಲ್ಲಿ ಮೆಲೋಟೋನಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗಲ್ಲ. ಹಾಗಾಗಿ ದಯವಿಟ್ಟು 10 ಗಂಟೆಯ ನಂತರ ತಾವು ಟಿ ವಿ ನೋಡೋದೇ ಆಗಲಿ, ಮೊಬೈಲ್ ನೋಡೋದೇ ಆಗಲಿ ಕಮ್ಮಿ ಮಾಡಬೇಕು. ಇದಕ್ಕಿಂತ ಭಾಳ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಮಹಿಳೆಯರಲ್ಲಿ ಈಗ ನೋಡಿ, ಇಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ, ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದದ್ದು. ಕಾರಣ ಏನಂತಂದರೆ, ಎಲ್ಲರಿಗೂ ಒತ್ತಡ, ಎಲ್ಲರಿಗೂ ಖಿನ್ನತೆ, ಒತ್ತಡಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಬಹಳ ತುಂಬ ಸುಲಭವಾದದ್ದು. ಅದನ್ನು ನಾವು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಅದು ನಮ್ಮನ್ನ ತುಂಬ ಚೆನ್ನಾಗಿಡುವಂತಹ ಹಾರ್ಮೋನುಗಳು. ಯಾವುದು ಬಹಳ ಮುಖ್ಯವಾದದ್ದು ಅಂತಂದರೆ, ತುಂಬ ಸುಲಭ, ಇನ್ನೊಬ್ಬರನ್ನು ಹೊಗಳಬೇಕು ನೀವು. ಈಗ ನೋಡಿ, ಎಷ್ಟೊಂದು ಜನ ಬಂದಿದ್ದೀರಾ, ಚೆನ್ನಾಗೆಲ್ಲ ಡ್ರೆಸ್ ಮಾಡ್ಕೊಂಡಿದ್ದೀರಾ, ಹೇಳ್ಬೇಕು ನೀವು ಚೆನ್ನಾಗಿ ಕಾಣ್ತಾ ಇದೆಯಾ, ಚೆನ್ನಾಗಿದೆಯಾ, ನಿನ್ನ ಸೀರೆ ಚೆನ್ನಾಗಿದೆ. ಏನಾಗುತ್ತೆ ಇದು ಹೇಳಿದಾಗ, ಅಪ್ರಿಸಿಯೇಷನ್ ಅಂತ ಅಂತೀವಿ. ಅಪ್ರಿಸಿಯೇಷನ್ ನೀವು ಮಾಡಿದಾಗ ನಿಮಗೆ ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ನೀವು ಇನ್ನೊಬ್ರನ್ನ ಹೊಗಳಿದಾಗ ಕೇಳಿಸ್ಕೊಂಡವ್ರಿಗೂ ರಿಲೀಸ್ ಆಗುತ್ತೆ, ಇಬ್ರಿಗೂ, ಹೊಗಳಿದವ್ರಿಗೂ ಕೇಳಿಸ್ಕೊಂಡವ್ರಿಗೂ ಇಬ್ರಿಗೂ ಸಂತೋಷ ಆಗುತ್ತೆ. ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅವಾಗ ಅದ್ಭುತವಾಗಿರ್ತೀವಿ ನಾವು. ಅವಾಗ ನಮಗೆ ಖಿನ್ನತೆ ಈ ಥರದ್ದು ಏನೂ ಬರೋದಿಲ್ಲ. ಇದರ ಜೊತೆಗೆ ಥ್ಯಾಂಕಿಂಗ್ ಅಂತ ಹೇಳ್ತೀವಿ, ಗ್ರ್ಯಾಟಿಟ್ಯೂಡ್ ಅಂತ. ಪ್ರತಿಯೊಂದಕ್ಕೂ ನೀವು ಥ್ಯಾಂಕ್ ಮಾಡ್ತಾ ಬರೋ ಅಂತ.
ಹೆಂಗೆ ಅಂತಂದರೆ ಎಲ್ಲದಕ್ಕೂ ಮೊದಲನೇದಾಗಿ ಈಗ ನೀವು ನೋಡಿದ್ರಿ ಮಾಲತಿ ಮೇಡಮ್ನ, ಮೊದಲನೇದಾಗಿ ನೀವು ನಿಮಗೆ ಥ್ಯಾಂಕ್ ಮಾಡ್ಕೊಳ್ಳಿ. ನನ್ನ ದೇಹ ಚೆನ್ನಾಗಿದೆ, ಭಗವಂತ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀನಿ, ಅದಕ್ಕೆ ಭಗವಂತನಿಗೆ ಒಂದು ಥ್ಯಾಂಕ್. ಇದರ ಜೊತೆಗೆ ಎಲ್ಲದಕ್ಕೂ ಪ್ರತಿನಿತ್ಯ ನೀವು ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಥ್ಯಾಂಕ್ ಮಾಡ್ತಾ ಬಂದರೆ ನೀವು ಇನ್ನೂ 10 ವರ್ಷ ಆದರೂ ಹೆಂಗಾಗೆ ಇರ್ತೀರ, ಏಜ್ ಆಗಲ್ಲ ಬೇಗ. ಕಾರಣ ದೇಹದ ಒಳಗಡೆ ಒಳ್ಳೆಯ ರಾಸಾಯನಿಕಗಳು ಬಿಡುಗಡೆ ಆಗ್ತಾ ಬರುತ್ತೆ. ಥ್ಯಾಂಕಿಂಗ್ ಭಗವಂತನಿಗೆ, ಸಹಾಯ ಮಾಡಿದವರಿಗೆ. ಅದಕ್ಕೆ ನೋಡಿ ಹಳ್ಳಿಯಲ್ಲಿ ಮೊದಲು ಬೆಳಗ್ಗೆನೇ ಎದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಎಲ್ಲರನ್ನೂ ಥ್ಯಾಂಕ್ ಮಾಡ್ತಾ ಬಂದರು, ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಬಂದರು. ಅದೇ ರೀತಿ ಫರ್ಗಿವ್ನೆಸ್ ಅಂತ ಅಂತೀವಿ, ಕ್ಷಮಿಸುವ ಗುಣ. ಎಲ್ಲ ಧರ್ಮದಲ್ಲೂ ಹೇಳೋಂಥದ್ದು ಕ್ಷಮಿಸು, ಏನೇ ಮಾಡಿರಲಿ ಕ್ಷಮಿಸ್ಬಿಡು ಅವ್ರನ್ನ ಅಂತಂತೀವಿ. ಆದರೆ ನಾವು ಕ್ಷಮಿಸಲ್ಲ. ಅಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ, ನಾವ್ಯಾಕೆ ಕ್ಷಮಿಸ್ಬೇಕು? ಅಷ್ಟು ಮೋಸ ಮಾಡಿದ್ದಾರೆ. ನನಗೆ ಎಷ್ಟೊಂದು ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ನಾನು ಯಾಕೆ ಕ್ಷಮಿಸ್ಬೇಕು ಅಂತ ದ್ವೇಷ ಇಟ್ಕೊಂತೀವಿ. ದ್ವೇಷ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಒಳಗಡೆ ದೇಹದಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ಒತ್ತಡದ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್. ದ್ವೇಷ ಇದ್ದಾಗ ಅವರ ನೆನಪಿಸ್ಕೊಂಡ್ರೇ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ, ಎದುರಿಗೆ ಬಂದರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಕಾರ್ಟಿಸಾಲ್ ರಿಲೀಸ್ ಆದರೆ ಹೃದಯಕ್ಕೆ ತೊಂದರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸಕ್ಕರೆ ಕಾಯಿಲೆ ಮಧುಮೇಹ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವು ಕ್ಷಮಿಸಬೇಕು. ಅವ್ರು ಎಷ್ಟೇ ನಮಗೆ ತೊಂದರೆ ಕೊಟ್ಟರು ಕ್ಷಮಿಸಿದಾಗ ಏನಾಗುತ್ತೆ, ಒಳ್ಳೆಯ ಹಾರ್ಮೋನ್ಗಳು ರಿಲೀಸ್ ಆಗೋಕ್ಕೆ ಆರಂಭ ಆಗುತ್ತೆ. ಮೊದಲನೇದಾಗಿ ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಇನ್ನೊಂದು ಏನು ಅಂದರೆ ದಾನ, ಡೊನೇಷನ್. ದಾನ ಅಂದರೆ ದುಡ್ಡು ಅಂತಲ್ಲ, ಏನನ್ನಾದರೂ ದಾನ ಮಾಡಿ. ಹಸುಗೆ ಏನಾದರೂ ನೀರು ಕೊಡಿ, ಪಕ್ಷಿಗಳ ಕಾಳು ಹಾಕಿ, ನಿಮ್ಮ ಕೈಲಿ ಏನಾಗುತ್ತೆ ಸಣ್ಣ ಪುಟ್ಟದಾದ್ರೂ ನೀವು ಒಂದು ದಾನ ಅಂತ ಮಾಡ್ತಾ ಬಂದರೆ ನೀವು ಯಾವ ಡಾಕ್ಟ್ರ್ ಹತ್ರನೂ ಹೋಗೋ ಆಗಿಲ್ಲ. ನನಗೆ ಹೇಳಿರೋದು ಏನೇನು ನೀವು ಮಾಡಿದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ, ಇದಕ್ಕೆ ನಾನೇ ಗ್ಯಾರಂಟಿ. ದಾನ ಮಾಡೋ ಅಂಥದ್ದು, ಕ್ಷಮಿಸೋ ಅಂಥದ್ದು, ಮತ್ತೊಬ್ಬರನ್ನು ಹೊಗಳ ಅಂತ ಅಪ್ರಿಸಿಯೇಷನ್ ಮಾಡೋ ಅಂಥದ್ದು. ಈಗ ನಿಮ್ಮ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ನೀವು ಹೇಳಲ್ಲ. ಹೇಳಿದ ತಕ್ಷಣ ಅವಳಿಗೆ ಜಂಬ ಬಂದ್ಬಿಡುತ್ತೆ, ಆ ಥರ ಅಂತ ಅನ್ಕೊಂತೀವಿ. ಆದರೆ ಅಂಥದ್ದು ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹದಲ್ಲಿ ಬೇಕಾದಷ್ಟು ಥರದ ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಸಾಮಾಜಿಕ ಆರೋಗ್ಯ, ಈ ಥರ ಹೊರಗಡೆ ಬಂದಾಗ 4 ಜನದ ಜೊತೆ ಮಾತಾಡಿದಾಗ ಏನಾಗುತ್ತೆ, ನಮ್ಮಲ್ಲಿರುವ ಒತ್ತಡಗಳು ಕಡಿಮೆ ಆಗ್ತಾ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ, ಪಕ್ಕದ ಮನೆಯವ್ರ ಜೊತೆ ಜಗಳ ಆಡ್ಕೊಂಡು ಮಾತೇ ಆಡೋದು. ಆದರೆ ಜಗಳನಾರು ಆಡಿ ಮಾತಾಡಿ, ಸಿಟ್ಟಾರು ಮಾಡ್ಕೊಳ್ಳಿ ಮಾತಾಡಿ. ಮಾತು ಬಹಳ ಮುಖ್ಯವಾದದ್ದು. ನಾನು ಹೇಳಿದೆ, ಕಣ್ಣೀರಾಗ್ಬೋದು, ಮಾತಾಗ್ಬೋದು, ಇದೆಲ್ಲ ಒಂದು ಚಿಕಿತ್ಸೆಯ ಥರ ಕೆಲಸ ಮಾಡೋದ್ರಿಂದ ಸಾಮಾಜಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಇದರ ಜೊತೆಗೆ ಬಹಳ ಮಹಿಳೆಯರಿಗೆ ತಿಳ್ಕೊಳ್ಳೇಬೇಕಾಗಿರೋದು ಲೈಂಗಿಕ ಆರೋಗ್ಯ ಅನ್ನೋದು. ಅದನ್ನು ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಮದುವೆ ಆಗಿದ ತಕ್ಷಣ ಮುಗ್ದೋಯ್ತು ನಮ್ಮದು ಅಂತೇಳಿ ಮನೇಲಿ ಒಂದು ಕಿತ್ತೋಗಿರೋ ನೈಟಿ ಹಾಕೊಂಡು ಕೆಟ್ಟದಾಗಿ ಇರ್ತಾರೆ. ಏನಾಗುತ್ತವಾಗ ಅವರು ಪಕ್ಕದ ಮನೆ ಆಂಟಿನ ನೋಡ್ತಾರೆ. ಇದೆಲ್ಲ ಎಲ್ಲ ನಡೆಯೋ ಅಂಥದ್ದೇನೆ. ಹಾಗಾಗಿ ದೇಹಕ್ಕೇನು ವಯಸ್ಸಾಗಲ್ಲ. ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿ ಮಕ್ಕಳಾದರೂ ನೀವು ಚೆನ್ನಾಗಿರಬಾರ್ದು ಅಂತ ಯಾರು ಹೇಳಿದ್ದಾರೆ ನಿಮಗೆ? ಚೆನ್ನಾಗಿರಬಾರ್ದು, ಚೆನ್ನಾಗಿ ಕಾಣಬಾರ್ದು ಅಂತ ಯಾರು ಹೇಳಿಲ್ಲ ತಾನೆ. ಹಾಗಾಗಿ ಲೈಂಗಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ನಾನೇ ನೋಡಿದ್ದೀನಿ, ನನ್ಗೆ ಗೊತ್ತಿರೋ ಹಾಗೇನೆ 70-80 ವರ್ಷದ ಮುದುಕರಿಗೂ ಆಸೆ ಇರುತ್ತೆ. ನಿಜ, ಅದು ಅರ್ಥ ಮಾಡ್ಕೋಬೇಕು. ಅಯ್ಯೋ ಮದುವೆ ಆಯಿತು, ಮಗು ಆಯಿತು, ನನ್ನ ಜೀವನ ಮುಗೀತು ಅಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿಂದ ಸಂಸಾರದಲ್ಲಿ ತೊಂದರೆ. ಹಾಗಾಗಿ ಲೈಂಗಿಕ ಆರೋಗ್ಯನೂ ಬಹಳ ಮುಖ್ಯ. ಇದರ ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯ ಅಂತಾರೆ. ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಆದಷ್ಟು ನಾವು ಸಮಯ ಸಿಕ್ಕಾಗ ದೇವಸ್ಥಾನಕ್ಕೆ ಹೋಗೋದು,
ಪ್ರಾರ್ಥನೆ ಮಾಡೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು, ಅಥವಾ ಧ್ಯಾನ ಮಾಡೋ ಅಂಥದ್ದು, ಮೆಡಿಟೇಷನ್ ಅಂತೀವಲ್ಲ ಅದು ಮಾಡೋ ಅಂಥದ್ದು, ಆ ಥರದನ್ನು ಅದು ಸಹ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಹಾಗಾಗಿ ಹೋಲಿಸ್ಟಿಕ್ ಹೆಲ್ತ್, ಪರಿಪೂರ್ಣ ಆರೋಗ್ಯ ಬೇಕು ಅಂತಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯ ಮಹಿಳೆಯರಿಗೆ ಬೇಕು ಅಂತಂದರೆ, ನಾನು ಹೇಳಿದೆ ಶಕ್ತಿ ಅಂತ, ಇದೆಲ್ಲ ಇದ್ದಾಗ ಆಕೆ ನಿಜವಾಗ್ಲೂ ಶಕ್ತಿಯನ್ನು ಹೊಂದಿರ್ತಾಳೆ, ಇಲ್ಲ ಅಂದರೆ ಯಾವ ಶಕ್ತಿನೂ ಇರೋದಿಲ್ಲ. ಭಾಳ ಸಮಯ ಆಗಿದೆ, ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೊನೆಯದಾಗಿ ನವರಾತ್ರಿ ದಿನ ನವದುರ್ಗೆಯರನ್ನು ನೀವೆಲ್ಲ ಪೂಜೆ ಮಾಡ್ತೀರಾ. ಆ ನವದುರ್ಗೆಯರು ನಮ್ಮ ಮೆದುಳಿನಲ್ಲೇ ಇದ್ದಾರೆ. ಎಲ್ಲರೂ ಶೈಲಪುತ್ರಿ ಆಗಿರ್ಬೋದು, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ ಎಲ್ಲ ನಮ್ಮ ಮೆದುಳಿನ ಭಾಗಗಳೇನೆ ನವದುರ್ಗೆ. ಆದರೆ ಗೊತ್ತಿಲ್ಲ ನಮಗೆ, ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಹೆಣ್ಣು ಅಂದ್ರೇ ಶಕ್ತಿ, ಆದಿಶಕ್ತಿ. ಆ ಶಕ್ತಿಯನ್ನು ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಈ ಶಕ್ತಿ ಇದೆ ಅಂತ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇಂಥ ಒಂದು ದಿನ, ಈ ಒಂದು ಅವಕಾಶಕ್ಕಾಗಿ ನಾನು ಆಯೋಜಕರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹೆಣ್ಣು